ಯಾವುದೇ ಸಾಹಿತ್ಯ ಆಗಲಿ ಅದು ಮಣ್ಣು ಬಿಟ್ಟಿಲ್ಲ ಅಂತೇಳಿ. ಹೆತ್ತ ತಾಯಿ ಹೊತ್ತು ಮಣ್ಣು ಇವೆರಡನ್ನು ಮರಿದೇ ಇರತಕ್ಕಂಥದ್ದೇ ನಿಜವಾದಂಥ ಎರಡು ಸೃಷ್ಟಿ ಕಣ್ಣುಗಳು ಅಂತೇಳಿ. ಯಾವ ಎಕನಾಮಿಸ್ಟು ಹೇಳದೇ ಇರತಕ್ಕಂಥ ಬಹುದೊಡ್ಡ ಸತ್ಯವನ್ನ ನಮ್ಮ ನೆಲ ನಂಬಿದಂಥ ಮಣ್ಣಿನ ಮಕ್ಕಳು ಒಂದು ಗಾದೆ ಮಾತಲ್ಲಿ ಹೇಳಿ, ಕಾಡಲ್ಲಿ ಕಾಡು ಪ್ರಾಣಿಗಳಿರ್ತವೆ, ಅದರ ನಾಡಲ್ಲಿ ಕಾಡುವ ಪ್ರಾಣಿಗಳಿರ್ತವೆ. ಹಾಗೆ ನಿಜವಾದಂಥ ಕರ್ನಾಡನ್ನ ಗಂಧದ ಬೀಡೆ ಮಾಡಬೇಕು ಅನ್ನಂಗಿದ್ರೆ ಇದರಿಂದ ಇರ್ತಕ್ಕಂಥ ದೊಡ್ಡ ಜವಾಬ್ದಾರಿ ಬೆಳೆಗಾರಗಿಂತ ಅದನ್ನ ಸಂರಕ್ಷಣೆ ಮಾಡಬೇಕಾದಂಥ ಹೊಣೆ ಸರ್. ನೀರುಳ್ಳಿ ನಿಮಗೆ ಕನಿಷ್ಠ 50 ರೂಪಾಯಿ ಕೆಜಿ ಹಂಗೆ ಕೊಂಡ್ರೆ ಆ ರೇಟ್ ಇದ್ರೆ ಆ ನೀರುಳ್ಳಿ ಬೆಳೆ ಬದುಕ್ತದೆ ಸರ್. ಇಲ್ಲ ಅಂದ್ರೆ ಸಾಯ್ಬೇಕಷ್ಟೇ ಸರ್. 5,000 ಟ್ಯಾಂಕರ್ ನೀರು ಹಿಡಿ. ಇದು ಕ್ಯಾನ್ಸರ್ಗೆ ರಾಂಬಾಣ ಅಂದ್ರೆ ಒಂದು ಕೀಮೋ ಇದ್ದಂಗೆ ಅಂತ, ಒಂದು ಕೀಮೋ ಕೊಟ್ಟಂಗೆ ಅಂತ. ಉಳ್ಳವರು ಕೊಳ್ಳುವಾಗ ಮಾಡದೆ ಚೌಕಾಶಿ, ಕೊಂಡರೆ ಆಗ ಉಳಿಯುವುದು ಕೃಷಿಕನ ಕೃಷಿ ಕಾಶಿ. ಉಳಿಸಬೇಕಂತ ಕನಸು ಕಾಣತಕ್ಕಂತ ಭ್ರಮೆಗೊಳಪಡಿಸ್ತಕ್ಕಂಥ ಪ್ರವೃತ್ತಿ ಇದೆಯಲ್ಲ, ಇದನ್ನ ನಾವು ಪ್ರಗತಿಪರರು, ನಾವು ರೈತರು ಹಿಂಗ್ ಬೆಳಿತಿ ಅಂದ್ರೆ ಫಸ್ಟ್ ಕೈ ಬಿಡಬೇಕು ಅಂತೇಳಿ. ಶರಣ್ರಿ, ಶರಣು ಶರಣಾರ್ಥಿ. ಏನ್ ಕಾಣಿಸ್ತೈತಲ್ರಿ, ಹಸಿರು ವಾತಾವರಣ, ಮಲೆನಾಡಿನ ಶೆರಗು ಪ್ರದೇಶ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಾನು ಈಗಿದ್ದೀನಿ. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು. ಇಲ್ಲೇ ಯಾಕೆ ಬಂದಿನಿ ಅಂತಂದ್ರ ಒಬ್ರು ವಿಶೇಷ ವ್ಯಕ್ತಿಯನ್ನ ಹುಡುಕೊಂಡು ಬಂದೀನಿ. ಸಾಹಿತಿಗಳು, ಕೃಷಿಕರು, ಸಾಹಿತಿ ಚಿಕ್ಕಮಗಳೂರು ಭಾಗದಲ್ಲಿ ಮತ್ತೆ ನಮ್ಮ ರಾಜ್ಯದಲ್ಲಿ ತುಂಬಾ ಪ್ರಖ್ಯಾತ ವಾಗ್ಮಿಗಳು ಕೂಡ ಹೌದು. ತುಂಬಾ ಚೆನ್ನಾಗಿ ಈ ಲೈಫ್ ಸ್ಕಿಲ್ ಬಗ್ಗೆ ಮಾತಾಡ್ತಾರೆ, ಸಾಹಿತ್ಯದ ಬಗ್ಗೆ ಮಾತಾಡ್ತಾರೆ, ಸಂಸ್ಕಾರದ ಬಗ್ಗೆ ಮಾತಾಡ್ತಾರೆ, ತುಂಬಾ ಅದ್ಭುತವಾಗಿ ಮಾತಾಡ್ತಾರೆ. ಸುತ್ತಮುತ್ತಲು ಕಾಲೇಜುಗಳಲ್ಲಿ ತುಂಬಾ ಪರಿಚಿತರು. ನಾನೀಗ ಅವ್ರನ್ನ ಹುಡುಕೊಂಡ್ ಬಂದೀನಿ. ಆಮೇಲೆ ಅವರು ಇತ್ತೀಚೆಗೆ ಸಾಂಪ್ರದಾಯಿಕ ವಿಧಾನದಲ್ಲಿ ಏನು ನಮ್ಮ ತಿಂಡಿಗಳಿದ್ವು, ಸಾಂಪ್ರದಾಯಿಕ ತಿಂಡಿಗಳು ಇತ್ತೀಚೆಗೇನು ಕೆಲವು ತುಂಬಾ ನಾವು ಮರೆತು ಬಿಟ್ಟಿದ್ದೀವಿ. ಆ ತರಹದ ಸಾಂಪ್ರದಾಯಿಕ ತಿಂಡಿಗಳನ್ನ ಅವರು ಮನೆಯಲ್ಲಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರನ್ನ ಹುಡುಕೊಂಡು ಅವ್ರನ್ನ ಮಾತಾಡಿಸ್ಬೇಕು ಅಂತ ಈಗ ಬಂದಿನಿ. ಈಗ ನಾನಿರೋದು ಇಲ್ಲಿ ಕಾಣಿಸುತ್ತೆ ನೋಡಿ, ಚಟ್ನಳ್ಳಿ ಫಾರ್ಮ್ ಅಂತ. ಚಟ್ನಳ್ಳಿ ಫಾರ್ಮ್ ಅಂತ ಅಫ್ಕೋರ್ಸ್ ನಿಮ್ಗೆ ಗೊತ್ತಾಗೈತಿ. ಚಟ್ನಳ್ಳಿ ಅಂತ ಕೇಳಿದ ತಕ್ಷಣನೇ ನಿಮ್ಗೆ ಗೊತ್ತಾಗೋದೇನಂತಂದ್ರೆ ಸಾಹಿತಿಯಾದಂತಹ ಚಟ್ನಳ್ಳಿ ಮಹೇಶ್ ಸರನ್ನ ಹುಡ್ಕೊಂಡು ನಾನು ಇವತ್ತ ಬಂದೀನಿ. ಇದು ಅವರು ಫಾರಂ. ನೋಡೋಣ ಒಳಗಡೆ ಇದಾರೋ, ಏನೇನ್ ಕೆಲಸಗಳನ್ನ ಮಾಡ್ತಿರ್ತಾರೆ ಏನು ಎಲ್ಲ ನೋಡ್ಕೊಂಡು ಇವತ್ತು ಅವ್ರನ್ನ ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ. ಅಲ್ಲಿ ನಿಂತಿದ್ದಾರೆ ಸರ್. ಸರ್ ನಮಸ್ತೆ. ಮಹೇಶ್ ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್. ಬನ್ನಿ ಭಾರಿ ಖುಷಿ ಆಯ್ತು. ತುಂಬಾ ಶ್ರಮಪಟ್ಟು ನೀವು ಹುಬ್ಳಿಯಿಂದ ಬಂದಿದ್ದೀರಾ ಅಂತ ಗೊತ್ತಾಯ್ತು. ದೂರದಿಂದ ನಮ್ ತೋಟದ ತನಕ ಬಂದ್ರಿ ಅಂದ್ರೆ ಡೆಫಿನೆಟ್ ಭಾರಿ ಖುಷಿ. ಏನ್ ಮಾಡ್ತಿದ್ದೀರಾ ಸರ್? ಬನ್ನಿ ಅಡ್ಡಾಡೋದು ಸರ್, ತೋಟ ಅಡ್ಡಾಡೋದು ಅಂತೇಳಿ. ತೋಟ ಆಗ್ಲಿ, ನೆಲ ಆಗ್ಲಿ, ಭೂಮಿ ಆಗ್ಲಿ, ಏನ್ ನಿರೀಕ್ಷೆ ಮಾಡತ್ತೆ ಅಂದ್ರೆ ಪ್ರಥಮತಃ ಅದ್ರ ಜೊತೆ ಸಂಪರ್ಕ ಅಂತೇಳಿ. ನೀವು ಅದು ಯಾವ್ದೇ ಆಗ್ಲಿ, ತೆಂಗಿನ ಗಿಡ ಆಗ್ಲಿ ಅಥವಾ ಅಡಿಕೆ ಗಿಡ ಆಗ್ಲಿ ಅಥವಾ ಇನ್ಯಾವ್ದೋ ಒಂದು ಮಾವಿನ ಗಿಡ ಆಗ್ಲಿ, ಹಲಸಿನ ಗಿಡ ಆಗ್ಲಿ, ಅದ್ ಬಯಸೋದು ನಮ್ ಸಂಪರ್ಕ ಅಂತೇಳಿ. ನಾನು ಬಂದು ಮಾತಾಡಿಸ್ತಾ ಇದ್ದೇನೆ ಅಂತೇಳಿ ಒಂದು ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ಫ್ರೀ ಆದಾಗ ಸುಮ್ಮನೆ ಅಡ್ಡಾಡೋದು ಖುಷಿ ಆಗುತ್ತೆ. ಇದು ನೋಡ್ತಾ ಮಾತಾಡ್ತಾ ಈ ಕಾಡಲ್ಲಿ ಅದ್ರ ಜೊತೆ ಮಾತಾಡೋದು ಇದೆಯಲ್ಲ ಸರ್, ಅದು ಭಾರಿ ಖುಷಿ ಅಂತೇಳಿ. ಸರ್ ಎಷ್ಟು ಎಕರೆ ಇದೆ ಸರ್ ನಿಮ್ಮದು ಜಮೀನು? ಸರ್ ಇದು ಒಟ್ಟಿಲ್ಲಿ ಒಂದು 22 ಎಕರೆ ಮಾಡ್ಕೊಂಡಿದೀವಿ ಸರ್. ಒಂದು ಇಂಟಿಗ್ರಿಟಿ ಅಂದ್ರೆ ಒಂದು ಸಮಗ್ರ ಕೃಷಿ ಅಂತೇಳಿ, ಆಗ್ರೋ ಫಾರೆಸ್ಟ್ ಅಂತೇಳಿ, ಕೃಷಿ ಅರಣ್ಯ ಅಂತೇಳಿ ಯೋಚನೆ ಮಾಡ್ತೀವಿ. ಆ ತರದಲ್ಲಿ ಮಾಡಿದೀವಿ ಸರ್. ತೆಂಗಿದೆ, ಅಡಿಕೆ ಇದೆ, ಬಾಳೆ ಇದೆ, ಪೆಪ್ಪರ್ ಇದೆ, ಹಲ್ಸಿದೆ, ಮಾವಿದೆ, ಶ್ರೀಗಂಧ ಇದೆ, ಸಿಲ್ವರ್ ಇದೆ, ನುಗ್ಗೆ ಇದೆ, ಬಾಳೆ ಇದೆ, ಈ ತರ ಬೇರೆ ಬೇರೆ ವೆರೈಟಿ ಇದೆ. ಅವಕಾಡೋ, ನಮ್ಮ ಬಟರ್ ಫ್ರೂಟ್ ಇದೆ, ಈ ತರದೆಲ್ಲ ಮಾಡ್ಕೊಂಡು ಎಲ್ಲಾ ತರದ್ದು ಸಿಗುತ್ತೆ ಸರ್. ಕರಿಬೇವಿದೆ, ಆಮೇಲೆ ಜೊತೆ ಸಣ್ಣ ಸಣ್ಣ ನಮ್ಮ ತರಕಾರಿನೂ ಬೆಳಿತೀವಿ. ಟೊಮೊಟೊ ಬೆಳಿತೀವಿ, ಇದು ಹಸಿರು ಮೆಣಸಿನ್ಕಾಯಿ ಬೆಳಿತೀವಿ, ಕೊತ್ತಂಬರಿ ಸೊಪ್ಪು ಬೆಳ್ಕೊಂತೀವಿ. ಈಗ ಬೆಳ್ಕಂತ ಕೃಷಿನೂ ಮಾಡ್ತಾ ಇರ್ತೀವಿ. ಅದ್ರ ಜೊತೆಗೆ ಒಂದು ಸಣ್ಣದೊಂದು ಫುಡ್ ಯೂನಿಟ್ ಬೇರೆ ಮಾಡಿದೀವಿ. ಈಗ ಅದು ಮಾಡ್ಕೊಂತ ಕೃಷಿ ಸಾಹಿತ್ಯ ಹೆಂಗಿದೆ ಸರ್? ಈಗ ನನಗೇನು ಅನ್ಸುತ್ತೆ ಅಂದ್ರೆ, ನಾವು ಒಂದು ಒಳ್ಳೆ ಶಬ್ದ ಹೇಳಿದ್ರಿ ನೀವು, ಕೃಷಿ ಸಾಹಿತ್ಯ ಅಂತೇಳಿ. ನಮಗೆ ಪ್ರಥಮತಃ ನಾವು ಈ ನೆಲ ನಂಬಿ ಬದುಕಿದವರು, ಕೃಷಿ ನಂಬಿ ಬದುಕಿದವರು, ಈ ಮಣ್ಣನ್ನು ನಂಬಿ ಬದುಕಿದವರು ಅಂತೇಳಿ. ಅದಕ್ಕೆ ಪೂರಕವಾಗಿ ಸಾಹಿತ್ಯ ನನಗನ್ಸುತ್ತೆ, ಅದು ಯಾವುದೇ ಸಾಹಿತ್ಯ ಆಗಲಿ, ಅದು ದಲಿತ ಸಾಹಿತ್ಯನೋ, ಬಂಡಾಯ ಸಾಹಿತ್ಯನೋ, ವಚನ ಸಾಹಿತ್ಯನೋ, ಅಥವಾ ದಾಸ ಸಾಹಿತ್ಯನೋ, ಅಥವಾ ಯಾವುದೇ ಸಾಹಿತ್ಯ ತಗೊಳ್ಳಿ, ಸರ್ವಜ್ಞ ಸಾಹಿತ್ಯ, ನಾನು ಇದೊಂದು ಪರಿಪಕ್ವಾದಂಥ ನನ್ನ ಫೈನಲ್ ಒಪಿನಿಯನ್ ನಂದು ಏನಪ್ಪ ಅಂದ್ರೆ, ಯಾವುದೇ ಸಾಹಿತ್ಯ ಆಗಲಿ ಅದು ಮಣ್ಣು ಬಿಟ್ಟಿಲ್ಲ ಅಂತೇಳಿ, ಯಾವುದೇ ಸಾಹಿತ್ಯ ಆಗಲಿ ಅದು ಕೃಷಿ ಬಿಟ್ಟಿಲ್ಲ ಅಂತೇಳಿ, ಯಾವುದೇ ಸಾಹಿತ್ಯ ಆಗಲಿ ಅದು ಅನ್ನ ಬಿಟ್ಟಿಲ್ಲ ಅಂತೇಳಿ. ಹಾಗಾಗಿ ನೀವು ಏನೇ ಆಗಲಿ, ಕಥೆ ಆಗಲಿ, ಕಾವ್ಯ ಆಗಲಿ, ಕಾದಂಬರಿ ಆಗಲಿ, ಅದನ್ನ ಇದ್ರ ಸುತ್ತಮುತ್ತನೇ ಹೊಡೆದಾಡ್ಬೇಕಲ್ಲ. ಹಾಗಾಗಿ ಇದಕ್ಕೆಲ್ಲ ಬೇಸ್ ಯಾವುದಪ್ಪ ಅಂದ್ರೆ ಕೃಷಿ ಅಂತೇಳಿ. ಬಾಕಿ ನೀವು ಹೇಳ್ದಂಗೆ ಯಾವ್ದು ಇಲ್ಲದೆ ಇದ್ರೂ ಕೂಡ ಜಗತ್ತು ನಿಲ್ಲುತ್ತೆ, ಆದ್ರೆ ಕೃಷಿ ಇಲ್ಲದೆ ಇದ್ರೆ ಜಗತ್ತು ನಿಲ್ಲಕ್ಕೆ ಸಾಧ್ಯ ಇಲ್ಲಲ್ಲ ಸರ್. ಹಾಗಾಗಿ ಒತ್ತಿರ್ತಕ್ಕಂಥ ಮಣ್ಣಿದೆಯಲ್ಲ, ಒತ್ತಿರ್ತಕ್ಕಂಥ ನೆಲ ಇದೆಯಲ್ಲ, ಇವು ಪರಮೋಚ್ಚ ಸತ್ಯ ಅಂತೇಳಿ. ಹಾಗಾಗಿ ನಾನು ಆಗಾಗ ಹೇಳ್ತಿರ್ತೀನಿ, ಏನು ಮರ್ತರೂ ಸಮೇತ ಹೆತ್ತ ತಾಯಿ ಹೊತ್ತು ಮಣ್ಣು ಇವೆರಡನ್ನು ಮರಿದೇ ಇರತಕ್ಕಂಥದ್ದೇ ನಿಜವಾದಂಥ ಎರಡು ಸೃಷ್ಟಿ ಕಣ್ಣುಗಳು ಅಂತೇಳಿ. ಹಾಗಾಗಿ ಇವೆರಡನ್ನು ಮರಿದೇ ಇರತಕ್ಕಂಥದ್ದೇ ನಿಜವಾದಂಥ ಒಂದು ಸಾಹಿತ್ಯ ಅಂತೇಳಿ. ಅದಕ್ಕೆ ತೋಚಿದ್ದನ್ನ ಸ್ವಲ್ಪ ಗೀಚೋದು, ಅದಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಓದೋದು, ಅದಕ್ಕೆ ಸಂಬಂಧಪಟ್ಟಂಗೆ ತಿಳಿದಿದ್ದನ್ನ 4 ಜನ ಕರೆದಾಗ ಭಾಷಣ ಮಾಡೋದು, ಇಷ್ಟೇ. ಏನೋ ಒಂದು ಖುಷಿ ಪಡ್ತಾರೆ.
ಇದು ನಡೀತಾ ಇದೆ ಸರ್. ನನ್ನ ಕೃಷಿಗೆ ಪೂರಕವಾದ್ದೇ ನಮ್ಮ ಸಾಹಿತ್ಯ ಆಗಲಿ, ಪ್ರವಚನ ಆಗಲಿ. ಸರ್ನ ಹುಡುಕೊಂಡು ಬಂದಿದ್ದೀನಿ. ಸರ್ ಜೊತೆಗೆ ಇವತ್ತು ನಂದು ಒಂದು ದಿನದ ಕಾರ್ಯಕ್ರಮ, ಕೃಷಿ ಸಾಹಿತ್ಯ, ಇಲ್ಲಿನ ಸುತ್ತಮುತ್ತಲಿನ ಪರಿಸರ ಮತ್ತೆ ಅವರ ಫುಡ್ ಯೂನಿಟ್ ಬಗ್ಗೆ ಇವತ್ತ ಮಾತಾಡೋ ಪ್ರಯತ್ನ ಮಾಡ್ತೀನಿ. ಸರ್, ನಿಮ್ಗಿದು ಎಷ್ಟು ವರ್ಷ ಎಕ್ಸ್ಪೀರಿಯನ್ಸು ಕೃಷಿ ಮಾಡಿದ್ರಿ? ಇದು ಬಿಡಿ, ನಮ್ದು ಮೂಲತಃ ನಮ್ಮ ಅಜ್ಜ ಮುತ್ತಜ್ಜ ನಮ್ಮ ಬದುಕೆ ನಮ್ಮ ಹುಟ್ಟೆ ಕೃಷಿಯಿಂದ ಅಂತೇಳಿ. ನಮ್ಮ ಮೂಲನೇ ಆರಿಜಿನೇ ಕೃಷಿ ಅಂತೇಳಿ, ನಮ್ದು ಕೃಷಿ ಕುಟುಂಬನೇ ಅಂತೇಳಿ. ಹಾಗಾಗಿ ನಮ್ಮ ಅಪ್ಪನು ಕೃಷಿಕರು. ನಾವು ನಿಮ್ಗೆ ಆಶ್ಚರ್ಯ ಆಗುತ್ತೆ, ನಾವು ಓದ್ತಕ್ಕಂಥ ಸಂದರ್ಭದಲ್ಲಿ 4-5ನೇ ಕ್ಲಾಸಲ್ಲಿ ಇದ್ದಾಗಲೇ ನಮಗೆ ನೆಲದ ಜೊತೆ ಮಣ್ಣಿನ ಜೊತೆ ಸಂಪರ್ಕ. ಯಾಕೆ ಅಂದ್ರೆ ಶನಿವಾರ ಬಂತು ಅಂದ್ರೆ ನಮ್ಮ ಗೌಡ್ರ ಮನೆಗೆ ಇನ್ಯಾರೋ ಈ ಮೆಣಸನ್ನು ಬಿಡ್ಸಕ್ಕೆ, ಹತ್ತಿ ಬಿಡ್ಸಕ್ಕೆ, ಕಳೆ ಕೀಳಕ್ಕೆ ಅಂದ್ರೆ ಆಳಿಗೆ ಹೇಳಾರ ಸರ್. ಅವಾಗ ನಮ್ಮವ್ವ ಆಳು ಕೆಲ್ಸಕ್ಕೆ ಹೋಗೋದಲ್ಲ, ಅದ್ರ ಜೊತೆ ನಮ್ಮೊಂದೊಂದು ಜೊತೆ ಕರ್ಕೊಂಡು ಹೋಗ್ಕೊಂಡು ಅವ್ರಿಗೆ ₹1 ಕೂಲಿ, ನಮ್ಗೆ 8 ಆಣೆ ಕೂಲಿ. ಭಾನುವಾರ ಬಂದ್ರೆ ಖುಷಿ ನಮಗೆ. ಹಾಗಾಗಿ ನಾವು ಹತ್ತಿ ಬಿಡಿಸೋದು, ಮೆಣಸನ್ನು ಬಿಡಿಸೋದು, ಅಥವಾ ಕಳೆ ಕೀಳಕ್ಕೆ ಹೋದ್ರೆ ಅವ್ರ ಜೊತೆ ಹೋಗ್ತಿದ್ವಿ. ಸಪೋರ್ಟಿವ್ ಲೇಬರ್ ಅಂತೇಳಿ. ಅದ್ರ ಜೊತೆಗೆ ನಾವು ಮುಯ್ಯಾಳು ಮಾಡ್ಕೋಬೇಕಾಯ್ತು ಅವಾಗೆಲ್ಲ. ಮುಯ್ಯಾಳು ಕೃಷಿ ಹೆಂಗಿತ್ತಪ್ಪ ಅಂದ್ರೆ, ನಾವು ಅವರಿಗೆ ರಾಗಿ ಕೊಯ್ಯಕ್ಕೆ ಹೋದ್ರೆ ಅವ್ರು ನಮಗೆ ಕೊಯ್ಯಕ್ಕೆ ಬರ್ತಾರೆ, ನಾವು ಅವ್ರ ಕಳಿಕೆ ಹೋದ್ರೆ ಅವ್ರ ಕಳೆ ಕೀಳಕ್ಕೆ ಬರ್ತಾರೆ. ಬಾರ್ಟರ್ ಸಿಸ್ಟಮ್. ಅದು ಬಾರ್ಟರ್ ಸಿಸ್ಟಮ್. ಅದು 100% ಹಿಂದೆ ಮುಯ್ಯಾಳು ಅಂತಿತ್ತು ಸರ್. ಅದು ಮಾಡ್ಕೋಬೇಕಾಯ್ತು ನಾವು. ನಮ್ಗೀಗ ನಾವೊಂದು 4 ಎಕರೆ ಹೊಲ ಕೊಯ್ಬೇಕು ಅಂದ್ರೆ ನಮ್ಗೆ 10 ತಕಡಿ ರಾಗಿ ಕೊಯ್ಯರ್ಬೇಕಾಯ್ತು. ನಾವು ಅದಕ್ಕಿಂತ ಮೊದಲು 8 ತಕಡಿ ನಾವು ಹೋಗ್ಬಿಡ್ತಿದ್ವಿ, ಅವ್ರು ನಮಗೆ ಕೊಯ್ಯಕ್ಕೆ ಬರೋರು. ಬ್ಯೂಟಿಫುಲ್. ಕೃಷಿ ಸಂಸ್ಕೃತಿನಲ್ಲಿ ಇದೊಂದು ಅದ್ಭುತವಾದಂತ ಒಂದು ಪದ್ಧತಿ. ಅದು ಆ ಪದ್ಧತಿ ಮಾಯ ಆಗಿರ್ತಕ್ಕಂಥದ್ದು ಕೂಡ ಇವತ್ತು ಕೃಷಿ ಸಂಕಷ್ಟಕ್ಕೆ ಒಂದು ಕಾರಣ ಅಂತ. ಅಫ್ಕೋರ್ಸ್ ಇವತ್ತು ಸ್ವಲ್ಪ ನಮಗೆ 1000 ಲೆಕ್ಕದಲ್ಲೋ ಇನ್ಯಾವುದೋ ಲಕ್ಷದ ಲೆಕ್ಕದಲ್ಲೋ ದುಡ್ಡು ಕೈಯಲ್ಲಿ ಓಡಾಡ್ತಕ್ಕಂಥದ್ದು ನಮಗೆಲ್ಲ ಭಾರಿ ಜನಕ್ಕೆ ಇದೆ. ಆದ್ರೆ ಒಂದು ಖಚಿತವಾಗಿ ಹೇಳಬಲ್ಲೆ, ನಾವು ಅವತ್ತು ನಮ್ಮ ಮಗನ ಜೊತೆ ಏನಾದ್ರು ಕಳಿಗೆ ಹೋದಾಗ, ಮೆಣಸನ್ನು ಬಿಡ್ಸಕ್ ಹೋದಾಗ, ಅವತ್ತು ನಮ್ಮೂರ್ ಗೌಡ್ರು ಹೊಲ್ದಾಗ ಯಾರೋ ಕೊಡ್ಬೇಕಾದ್ರೆ 8 ಆಣಿ ಕೊಟ್ಬಿಟ್ರೆ, ಆ 8 ಆಣಿನ ವಾರಗಟ್ಲೆ ತಿಂಗ್ಳುಗಟ್ಲೆ ಇಟ್ಕೊಂಡು ನೋಡ್ತಾ ಇದ್ವಿ. 8 ಆಣಿ ಅಂದ್ರೆ 50 ಪೈಸೆ ಅಂತೇಳಿ. ದೊಡ್ಡವ್ರಿಗೆ ₹1 ಕೂಲಿ ಇತ್ತದು. ನಮ್ ಚಿಕ್ಕವ್ರಿಗೆ 8 ಆಣಿ ಕೊಡೋರು, ಅರ್ಧ ಕೂಲಿ ಅಂತೇಳಿ. ಬಟ್ ಖಚಿತವಾಗಿ ಹೇಳಬಲ್ಲೆ, ಇವತ್ತೇನು 1000 ಲಕ್ಷ ರೂಪಾಯಿ ಕೊಡ್ಬೋದಾದಂತ ಸುಖ ಅಂತೀವಲ್ಲ, ಯುಟಿಲಿಟಿ ಅಂತೀವಲ್ಲ, ಸಂತೃಪ್ತಿ ಅಂತೀವಲ್ಲ, ಅದಕ್ಕೆ ಮೀರಿದ ಖುಷಿನ 8 ಆಣಿ ಕೊಡ್ತಿತ್ತು. ಯಾಕೆ 50 ಪೈಸೆ ಕೊಡ್ತಿತ್ತು ಅಂದ್ರೆ, ಅದು ಹಾರ್ಡ್ ಅರ್ನ್ಡ್ ಮನಿ ಅಂತೇಳಿ, ಶ್ರಮಪಟ್ಟು ದುಡಿದಿದೆಯಲ್ಲ. ಕಲಿಕೆ ಮತ್ತು ಗಳಿಕೆ ಅಂತ ಒಂದು ಸ್ಕೀಮ್ ಇತ್ತು, ಬಹುಶಃ ನಿಮಗೆ ಗೊತ್ತಿರುತ್ತೆ. ಅದೊಂದು ಸ್ಕೀಮ್ ಮಾಡಿದ್ರದು. ಕಲಿಕೆ ಜೊತೆಲೆ ಗಳಿಕೆ ಹೆಂಗೆ ಅಂತೇಳಿ. ಇದನ್ನೇನು ನಮ್ಗೇನದು ಸರ್ಕ್ಯುಲರ್ ಮುಖೇನ ಡಿಪಾರ್ಟ್ಮೆಂಟ್ ಕಲ್ಸ್ಕೊಟ್ಟಿದ್ದಲ್ಲ ಅದು. ಹಾಗೆ ನಾವು ಕಲಿಕೆ ಮುಖೇನ ಹೆಂಗ್ ಗಳಿಸ್ಬೇಕು ಅನ್ನೋದನ್ನ ನಮ್ಮ ಪ್ರಾಥಮಿಕ ಶಿಕ್ಷಣದಲ್ಲಿ ಹೇಳ್ಕೊಡೋದು. ಆ ಸಂದರ್ಭದಲ್ಲಿ ನಾವು 4-5ನೇ ಕ್ಲಾಸಲ್ಲಿ ಇದ್ದಾಗಲೇ ಅವ್ನ ಜೊತೆ ಕಳಿಗೆ ಹೋಗೋದು, ಕೆಲ್ಸಕ್ಕೆ ಹೋಗೋದು, ಅವಳಿಗೆ ಗಳಿಸೋದು. ಆ ಗಳಿಸಿದಂತ 50 ಪೈಸೆ ಇತ್ತಲ್ಲ, ಅದು ಅತ್ಯಂತ ಸಂತೃಪ್ತಿಯನ್ನು ಕೊಡ್ತಕ್ಕಂಥ ಹಣ ಅಂತೇಳಿ ನಮ್ಗೆ ಅವಾಗಲೇ ಗೊತ್ತಾಗ್ತಿತ್ತು. 50 ಪೈಸೆ ಅದು 8 ಆಣಿ ಅಂತೀವಲ್ಲ, ಅದು ಭಾರಿ ಖುಷಿ ಕೊಡ್ತಿತ್ತು. ಆಮೇಲೆ ಎರಡನೇದು ಏನಪ್ಪಾ ಅಂದ್ರೆ, ಒಂದು ಬೆವರಿನ ಪ್ರತಿಫಲಕ್ಕೆ ಅದರದ್ದೇ ಆದಂತ ಒಂದು ಸುಖ ಇದೆ, ಅದರದ್ದೇ ಆದಂತ ಒಂದು ಸತ್ವ ಮತ್ತು ಸತ್ಯ ಇದೆ ಅನ್ಲಿಕ್ಕೆ ಆ 8 ಆಣಿ ನಮ್ಗೆ ಇವತ್ತು ಕೂಡ ಒಂದು ದೊಡ್ಡ ಮಾನದಂಡ, ಅದೊಂದು ಪ್ಯಾರಾಮೀಟರ್. ಅದು ಖುಷಿ ಮತ್ತು ನೆಮ್ಮದಿನ ಹೆಂಗ್ ಹೇಳಬೇಕು ಅಂದ್ರೆ, ಇದು ನಿಮಗೆ ಗೊತ್ತಿದೆ. ನಿಮಗೆ ಈಗ ಕೋಟಿ ದುಡ್ಡಿದ್ರು ಸಮೇತ ನೆಮ್ಮದಿ ಕಳ್ಕೊಂಡ್ರೆ ಕಾಲ ಇದು ಅಂತೇಳಿ. ದುಡ್ಡು ಇರ್ಬೋದು, ಅದು ಬೇರೆ ಪ್ರಶ್ನೆ. ಆದ್ರೆ ಆ ದುಡ್ಡಿನಿಂದ ನೆಮ್ಮದಿ ಸಿಗಬೇಕು ಅಂದ್ರೆ, ಆ ದುಡ್ಡು ಒಂದು ಶ್ರಮದ ಮೂಲದಿಂದ ಬಂದಿರಬೇಕು. ಎರಡನೇದು, ಅದು ನನ್ನ ಅಧೀನದಲ್ಲಿರಬೇಕು. ಇದು ನಮ್ಮ ಪಾಲಿಸಿ. ನಾವು ಅದರ ಅಧೀನದಲ್ಲಿರಬಾರ್ದು. ದಟ್ ಮನಿ ಶುಡ್ ಬಿ ಇನ್ ಅವರ್ ಕಂಟ್ರೋಲ್. ವಿ ಶುಡ್ ನಾಟ್ ಬಿ ಇನ್ ದಟ್ ಮನಿ ಕಂಟ್ರೋಲ್ ಅಂತ. ನಾವು ಅದ್ರ ಅಧೀನಕ್ಕೆ ಒಳಪಟ್ಟಾಗ ಏನಾಗುತ್ತೆ ಅಂದ್ರೆ, ಅದು ನಮ್ಗೆ ಹೆಂಗ್ ಬೇಕಂಗೆ ಆಟ ಆಡ್ಸಿ. ಅದು ನಮ್ಮ ಅಧೀನದಲ್ಲಿದ್ದಾಗ ನಾವು ಅದನ್ನ ಹೆಂಗ್ ಬೇಕಂಗೆ ಆಟ ಆಡಿಸ್ಬೇಕು. ಈ ಪಾಲಿಸಿನಲ್ಲಿ ರೈತರ ಬದುಕು ಸಾಕ್ಬೇಕಾಗಿದೆ ಅಂತೇಳಿ. ರೈತರಿಗೆ ಸಂಬಂಧಪಟ್ಟಿದ್ದು ಕೇಳಿದ್ದಕ್ಕೆ ಈ ವಿಚಾರ ಹೇಳ್ತೀನಿ. ವಾಸ್ತವವಾಗಿ ರೈತರು ಹೆಂಗಪ್ಪ ಅಂದ್ರೆ, ನೀವು ಈ ಭೂಮಿ ಇದೆಯಲ್ಲ, ಇದು ಬಹುಶಃ ಇದು ಗಾಂಧೀಜಿ ಎಲ್ಲ ದಾರ್ಶನಿಕರು ಈ ಮಾತನ್ನು ಹೇಳ್ತಾರೆ. ಅದು ನಮಗೆ ಬೇಕಾದಂತ ನಮಗೆ ಏನು ನಮ್ಮ ಬೈಕಿಗಳನ್ನೆಲ್ಲ ಈಡೇರಿಸ್ತಕ್ಕಂಥ ತಾಕತ್ತಾಗ್ಲಿ, ಅಷ್ಟು ಸಹನೆ ಆಗ್ಲಿ, ಅಷ್ಟು ದೊಡ್ಡತನ ಆಗ್ಲಿ ಭೂಮಿಗಿಲ್ಲ ಅಂತೇಳಿ. ಬಟ್ ಭೂಮಿ ಏನ್ ಈಡೇರಿಸುತ್ತಪ್ಪ ಅಂದ್ರೆ, ನಮ್ಗೆ ಅಗತ್ಯ ಇರ್ತಕ್ಕಂಥದ್ದನ್ನ ಮಾತ್ರ ಈಡೇರಿಸುತ್ತೆ. ಅಗತ್ಯ ಏನ್ ನೆಸೆಸಿಟಿ ಇದೆ ಅದನ್ನ ಮಾತ್ರ ಈಡೇರಿಸುತ್ತೆ ಅಂತೇಳಿ. ಭೂಮಿ ನಮ್ಮದವನಿಗೆ ಒಂದು ಹೊಟ್ಟೆ ತುಂಬ ಒಂಚೂರು ಊಟ ಕೊಡಬಹುದಂತ ಶಕ್ತಿ ಖಚಿತವಾಗಿ ಭೂತಾಯಿಗಿದೆ. ಹಾಗೆ ನಾವೇನಾದ್ರೂ ಈ ಭೂಮಿ ನಮ್ಮದಂತವ್ರು ಯೋಚನೆ ಮಾಡ್ತಾ ₹1 ಕೋಟಿ ಕಾರ್ ಇಟ್ಕೊಂತಿರ್ತಕ್ಕಂಥ ಒಂದು ಕಲ್ಪನೆಗೆ ಹೋದ್ರೆ, ಅಷ್ಟನ್ನೆಲ್ಲ ಈಡೇರಿಸ್ತಕ್ಕಂಥದ್ದು ಶಕ್ತಿ ತಾಕತ್ತು ಭೂಮಿಗಿದೆ ಅಂತೇಳಿ ನಾನಂತೂ ಒಪ್ಪಲ್ಲ ಅಂತೇಳಿ. ಅಂದ್ ಮಾತ್ರಕ್ಕೆ ಹಂಗಾರೆ ರೈತ ಹಂಗೆ ಇರ್ಬೇಕಾ, ಸಣ್ಣ ಇಲ್ಲ, ಹಂಗಿಲ್ಲ. ನಾನು ಹೇಳೋದು ಹೆಂಗೆ ಅಂದ್ರೆ, ಅವ್ನು ಚೆನ್ನಾಗ್ಲಿ, ಭೂಮಿಯ ಶ್ರಮದ ಉತ್ಪನ್ನದಿಂದ ಬಂದಂತದ್ದು ಒಳ್ಳೆ ಮನೆನೂ ಕಟ್ಕೊಳ್ಳಿ, ಒಳ್ಳೆ ಕಾರು ತಳ್ಳಿ, ಎಲ್ಲದು ಸರಿ. ಆದ್ರೆ ನಮ್ಮ ರೈತರೇ ಜೀವನಾನುಭವದ ಮೇಲೆ ಕಟ್ಟಿದಂತ ಒಂದು ಪಾಲಿಸಿ ಇದೆ, ಎಕನಾಮಿಕಲ್ ಪಾಲಿಸಿ. ಅದೆಷ್ಟು ಚೆನ್ನಾಗಿದೆ ಅಂದ್ರೆ, ನನ್ನೊಂದು ಇಡೀ ಜಗತ್ತಿಗೆ ಪಾಠ ಅದು. ನೀವು ಬಹುಶಃ ಎಕನಾಮಿಕ್ಸ್ ಓದಿದ್ದೀರ, ಬಾರ್ಟರ್ ಸಿಸ್ಟಮ್ ಅಂದಾಗಲೇ ಗೊತ್ತಾಯ್ತು ಅಂತೇಳಿ. ಯಾವ ಎಕನಾಮಿಸ್ಟು ಹೇಳದೇ ಇರತಕ್ಕಂಥ ಬಹುದೊಡ್ಡ ಸತ್ಯವನ್ನ ನಮ್ಮ ನೆಲ ನಂಬಿದಂಥ ಮಣ್ಣಿನ ಮಕ್ಕಳು ಒಂದು ಗಾದೆ ಮಾತಲ್ಲಿ ಹೇಳಿದ್ದಾರೆ. ಅದು ಎಕನಾಮಿಕ್ಸ್ ನನ್ನ ಬೇಸಿಕ್ ಫಾರ್ಮುಲಾ. ಅದು ಯಾವ್ದಪ್ಪ ಅಂದ್ರೆ, ಹಾಸಿಗೆ ಇದ್ದಷ್ಟು ಕಾಲ್ ಚಾಚು. ಯಾವಾಗ ಅದನ್ನ ಬಿಟ್ಟು ಚಾಚ್ತೀವೋ ಆಗ ಏನೇನಾಗುತ್ತೆ ಅಂತಕ್ಕಂಥದ್ದು ಇವತ್ತು ಆಗ್ತಾ ಇರ್ತಕ್ಕಂಥ ಅನಾಹುತಗಳಿಗೆ ಉದಾಹರಣೆ ಅಂತೇಳಿ. ಇದು ನಮ್ಮ ಮಣ್ಣು ಕಲ್ಸ್ಕೊಟ್ಟಿರ್ತಕ್ಕಂಥ ಲೆಸನ್ ಪಾಠ. ಸರ್, ಇದು ಏನು ನಿಮ್ಮ ಊರಿನ ಸುತ್ತಮುತ್ತಲಿನ ಪರಿಸರ? ಇದು ನಿಮ್ಗೆ ಅದೊಂದು ಶೂಟ್ ಮಾಡಿದ್ರೆ ಒಂದು ಗುಡ್ಡ ಕಾಣ್ತಾ. ಅದು 14-15ನೇ ಶತಮಾನದಲ್ಲಿ ನಮ್ಮ
ಇದು ಬಲ್ಲಾಳದವರು ಆಸಂದಿ ಪ್ರಾಂತ್ಯದ ಸಾಮಂತರು ಹೊಯ್ಸಳರ ಕಾಲದಲ್ಲಿ ಆಳದಂತವು ಎಲ್ಲ ಇಲ್ಲಿರ್ತಕ್ಕಂಥ ಶಾಸನಗಳು ನಿಮ್ಗೆ ಆಶ್ಚರ್ಯ ಆಗುತ್ತೆ. BL ರೈಸ್ ಅಂತಕ್ಕಂಥವ್ರು ಅವತ್ತಿನ ಕಾಲದಲ್ಲಿ ಒಂದು ಶಾಸನಗಳು ಪಿತಾಮಹ ಇಲ್ಲೊಂದು ಶಾಸನ ಕಂಡಿಡ್ತೀವಿ. ಇಲ್ಲೇ ಗಲ್ಲೇಶ್ವರ ದೇವಸ್ಥಾನದ ಬಳಿ ಇದೆ, ನಮ್ಮ ಚಟ್ನಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದ ಬಳಿ ಇರ್ತಕ್ಕಂಥ ಒಂದು ಶಾಸನ ಇದೆ. ಆ ಶಾಸನಗಳ ಆಧಾರದ ಮೇಲೆ ಇದೊಂದು ನಿಡಗಿರಿ ಸಂಸ್ಥಾನ ಅಂತೇಳಿ ಇದಕ್ಕೆ ಕರಿತಿದ್ರು. ಇದು ನಿಡಗಟ್ಟ ಅಂತೇಳಿ ಹೆಸರು. ಅದು ಇದು ನಿಡಗಿರಿ ಗುಡ್ಡ ಅಂತ ಇದಕ್ಕೆ ಹೆಸರು. ಆ ಕಾರಣಕ್ಕೆ ಇದಕ್ಕೆ ನಿಡಗಟ್ಟ ಅನ್ನೋ ಹೆಸರು ಬಂತು ಅಂತಕ್ಕಂಥದ್ದು ಆ ಶಾಸನಗಳ ಆಧಾರದ ಮೇಲೆ ದೊರೆತಿರ್ತಕ್ಕಂಥ ಮಾಹಿತಿ. ಅದೊಂದು ಗುಡ್ಡ ಅದು ನೋಡಿ. ನಮ್ಗೆ ಏನಾಗುತ್ತೆ ಅಂದ್ರೆ ಅದು ಕೋರ್ಸ್ ನಾವು ಇಲ್ಲಿರ್ತೀವಿ, ಸುತ್ತ ಗುಡ್ಡ ಇದು ನಿಡಗಟ್ಟದ ಗುಡ್ಡ, ನಿಡಗಿರಿ ಗುಡ್ಡ, ಅದು ನಾಗರಾಳ ಗುಡ್ಡ, ಇದು ಅಡ್ಡ ಗುಡ್ಡ ಅಂತಾರೆ. ಬಟ್ ಇದೊಂದು ಸೊಬಗು ಅಂತೇಳಿ ನಿಸರ್ಗದ ಸವಿ ಇದೆಯಲ್ಲ, ಅದು 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 ಬಿಯಾಂಡ್ ಇಮ್ಯಾಜಿನೇಷನ್, ಬಿಯಾಂಡ್ ಎಕ್ಸ್ಪ್ಲನೇಷನ್, ಅದು ವಿವರಣೆ ಕೊಡ್ತಕ್ಕಂಥದ್ದಲ್ಲ. ಅದೇಂದ್ರು ಕೂತಂದಿಸ್ಬೇಕು. ನಾನು ಸುಮ್ಮನೆ ಈಗ ನಿಮಗೆ ನೀವು ಮುಳ್ಳಯ್ಯನಗಿರಿ ನೋಡಿರ್ಬೇಕು, ಅದಕ್ಕೆ ಕೆಳಗಡೆ ಒಂದು ಸೀತಾಳಯ್ಯನಗಿರಿ ಅಂತ ನೋಡಿರ್ಬೇಕು, ನಿರ್ವಾಣ ಸ್ವಾಮಿ ಬೆಟ್ಟ ಅಂತ ಇದೆಲ್ಲ ನೋಡಿ. ಅವತ್ತಿನ ಕಾಲದ ಋಷಿಮುನಿಗಳೆಲ್ಲ ಇದಾರಲ್ಲ ಅವರೆಲ್ಲ ಹೆಂಗಪ್ಪ ಅಂದ್ರೆ ಅವರೆಲ್ಲ ಐಗಳು ಅಂತೇಳಿ, ಮುಳ್ಳಯ್ಯ ಆಗ್ಲಿ ಸೀತಾಳಯ್ಯ ಆಗ್ಲಿ ಇವರೆಲ್ಲ ಅಲ್ಲಿ ಗಿರಿಗಳು ಇದಾವಲ್ಲ. ಈ ಲೋಕದ ಜಂಜಡ ಸಾಕಪ್ಪ, ನಮ್ಗೇನೋ ಒಂದು ಆತ್ಮೋನ್ನತಿಗಾಗಿ, ಆತ್ಮದ ಸಾಕ್ಷಾತ್ಕಾರಕ್ಕಾಗಿ ಆ ಗುಡ್ಡಗಳ ಮೇಲೆ ಹೋಗಿ ತಪಸ್ ಮಾಡ್ಕೊಂಡು ಅಲ್ಲೇ ಕೂತ್ ಬಿಡ್ತಾರೆ. ಒಂದೊಂದ್ಸರಿ ಅನೇಕರಿಗೆ ಗುಡ್ಡದ ಮೇಲೆ ಏನ್ ತಪಸ್ ಮಾಡ್ತಾರೆ, ಆ ಏಕಾಂತದ ಮುಖೇನ ಲೋಕಾಂತದ ಸುಖ ಬಯಸ್ತಕ್ಕಂಥ ಜೀವಿಗಳು ಅವರೆಲ್ಲ ಋಷಿಮುನಿ. ಅಲ್ಲಿ ಕುತ್ಕೊಂಡು ಅವ್ರ ಒಂದು ರೀತಿ ಆತ್ಮದರ್ಶನ, ಆತ್ಮಾವಲೋಕನ ಹಿಂಗೆ ಮಾಡ್ತಾ ಮಾಡ್ತಾ ಒಂದು ಸತ್ಯದ ಸಾಕ್ಷಾತ್ಕಾರಕ್ಕೆ ತುಡಿತಾ ಇರ್ತಾವ್ರ ಮನಸ್ಸು. ನಾವು ಅಂದ್ಕೊಂತಿದ್ವಿ ಕಾಡಲ್ಲಿ ಬಂದು ಏನು, ವಾಸ್ತವವಾಗಿ ಆ ಕಾಡಲ್ಲಿ ಅಂತ ಅದ್ಭುತವಾದಂಥ ಸತ್ಯ ಇದೆ ನೋಡಿ. ಕಾಡಲ್ಲಿ ಕಾಡು ಪ್ರಾಣಿಗಳಿರ್ತವೆ, ಅದೇನು ತೊಂದರೆ ಇಲ್ಲ, ಅವ್ರ ಪಾಡಿಗೆ ಇರ್ತಾವೆ ಅದು. ಆದ್ರೆ ನಾಡಲ್ಲಿ ಕಾಡುವ ಪ್ರಾಣಿಗಳಿರ್ತವೆ, ಇದು ಭಾರಿ ಡಿಫ್ರೆನ್ಸ್. ಹಂಗಾಗಿ ಒಂದ್ಸರಿ ಕಾಡು ತುಂಬಾ ಫೈನ್, ಅದು ಅವೇನು ಸುಮ್ಮನೆ ಮಂದಿನ ಅಟ್ಯಾಕ್ ಮಾಡಲ್ಲ. ನಾವು ಒಂದೊಂದ್ಸರಿ ಬರ್ಬೇಕಾರೆ ಜೀಪಲ್ಲಿ ಒಂದು ಅಡ್ಡ ಟಣ್ ಅಂತೇಳಿ ನೆಗೀತೆ ಒಂದು ಚಿರತೆ, ಅದ್ರ ಪಾಡಿಗೆ ಅದು ಹೋಗುತ್ತೆ. ಅದು ನಾವಿಲ್ಲಿ ಹೋಗ್ಬೇಕಾರೆ ಒಂದೊಂದ್ಸರಿ ತೋಟದ ಹೊರಗಡೆ ಒಂದು ಸರ್ಪನೆ ಕಾಣುತ್ತೆ, ಅದ್ರ ಪಾಡಿಗೆ ಅದು ಹೋಗುತ್ತೆ, ನೋಡ್ತಿರ್ತೀವಿ. ಬಟ್ ಒಂದ್ಸಾರಿ ನಿಸರ್ಗಕ್ಕೆ ನಾವು ಒಗ್ಗಿದ್ವಿ ಅಂದ್ರೆ, ಆ ನಿಸರ್ಗ ನಾವು ಒಪ್ಪಿ ಅದು ನಮ್ಮನ್ನ ಒಪ್ಪಿಗಂತು ಅಂದ್ರೆ ಇವೇನ್ ನಮ್ಗೆ ಲೆಕ್ಕನೇ ಅವಿರ್ತವೆ, ಅವ್ರ ಪಾಡಿಗೆ ಹೋಗ್ತಾರೆ. ಸರ್ ಇಲ್ಲಿ ಎರಡು ರೀತಿ ಮಣ್ಣಿದೆ ನೋಡಿ ಸರ್. ಇದು ಕಪ್ ಕಲರ್ ಇದೆ, ಅಲ್ಲಿ ಒಂಚೂರು ಕೆಂಪು ಕಲರ್ ಇದೆ. ಅದೇನಂದ್ರೆ ಈ ಮಣ್ಣನ್ನ ಆಧರಿಸೇ ಕೃಷಿ ಮಾಡ್ಬೇಕು. ಮಣ್ಣಿನ ಬಗ್ಗೆ ಅತೀವಾದಂತ ಪ್ರೀತಿ, ಅತೀವಾದಂತ ಕುತೂಹಲ, ಅತೀವಾದಂತ ಒಂದು ಜಾಣ್ಮೆ, ಮಣ್ಣಿನ ಬಗ್ಗೆ ನಿಜವಾದಂತ ಮಣ್ಣಿನ ಮಕ್ಳಿಗೆ ರೈತರಿಗೆ ಇರಬೇಕು ಅಂತ. ಈಗ ನೋಡಿ ನಾನು ಹೇಳ್ತೀನಿ, ನಮ್ಮ ಹಿಂದೆ ಪ್ರಾಯಶಃ ನಿಮ್ಗೆ ಸಾಂಪ್ರದಾಯಿಕ ಕೃಷಿನಲ್ಲಿ ನಮ್ಮ ಅಜ್ಜಿಗಳಾಗ್ಲಿ ನಮ್ಮ ಅಪ್ಪಗಳಾಗ್ಲಿ ಅವ್ರು ಯಾರು ಅಗ್ರಿಕಲ್ಚರ್ BSc ಓದಿ ಕಾಲೇಜಲ್ಲಿ ಓದಿದವ್ರು, ಅವ್ರು BSc AG ಮಾಡಿದವ್ರ ಇಲ್ಲ ಏನಿಲ್ಲ. ಅವ್ರಿಗೆ ಅಗ್ರಿಕಲ್ಚರ್ BSc ಆಗ್ಲಿ ಇನ್ನೇನೋ ರಿಸರ್ಚ್ ಮಾಡಿದಾರಲ್ಲ, ಅವ್ರಿಗೆ ಅದನ್ನ ಒಂದು ಸ್ವಯಂ ಜ್ಞಾನ ಅಂತೇಳಿ, ಯಾವ ಟೈಮಲ್ಲಿ ರಾಗಿ ಬಿತ್ತಬೇಕು, ಯಾವ ಟೈಮಲ್ಲಿ ಹುಳ್ಳಿಕಾಳು ಬಿತ್ತಬೇಕು, ಯಾವ ಟೈಮಲ್ಲಿ ಮಳೆ ಬರುತ್ತೆ, ಇವೆಲ್ಲವೂ ಕೂಡ ಅವ್ರಿಗೆ ಲೋಕಾನುಭವ ಗ್ರಹಿಸಿದ್ರು ಅಂತೇಳಿ. ನಿಮ್ಗೊಂದು ಮಾತು ಹೇಳ್ತೀನಿ ಅದಕ್ಕೆ ಉದಾಹರಣೆಯಾಗಿ. ಏನ್ ಹೇಳ್ತಾರಪ್ಪ ನಮ್ಮ ಹಳ್ಳಿ ಕಡೆ ಮಾತನ್ನ, ಅಣ್ಣ ಆದೊಲ ಆರಿದ್ರಿ ಮಳೆಗೆ ಬಿತ್ತು, ಒಂದು ಗಾದೆ ಮಾತು ಕೇಳಿರ್ಬೇಕು ಅಂತೇಳಿ. ಏನು ಅದ್ಭುತ, ಆರಿದ್ರಿ ಮಳೆ ನಾವು ರಾಗಿ ಬಿತ್ತಬೇಕು. ನಾವು ಆದ್ವಲ್ಲ ಅಂದ್ರೆ ಅಷ್ಟೊಳಗೆ ರೆಡಿ ಮಾಡ್ಕೊಂಡಿರ್ಬೇಕು. ನೀನು ಅದನ್ನ ಉಳ್ಕೆ ಹೊಡೆದು ಅದನ್ನ ಕಂಬೆತ್ತಿ ಅದನ್ನ ಕೊಳ್ಳ್ ಹೊಡೆದು ಸಮ ಮಾಡಿ ರೆಡಿ ಇರ್ಬೇಕು. ಆ ರೆಡಿ ಆಯ್ತು ಅಂದ್ರೆ ನೀನ್ ಆರಿದ್ರಿ ಮಳೆ ಬಿತ್ತು ಗ್ಯಾರಂಟಿ ಬೆಳೆ ಅಂತೇಳಿ. ಈಗ ಅವ್ರು ಕಟ್ಟಿದ್ರು, ಅವ್ರು ಭರಣಿ ಮಳೆ ಬರ್ಬೇಕು ಅಂತ ಬಯಸ್ತಾನ ಅವನು. ಈ ಭರಣಿ ಮಳೆ ಬಂದ್ರೆ ಧರಣಿ ಎಲ್ಲ ಬೆಳೆ ಅಂತೇಳಿ ಏನ್ ಚೆನ್ನಾಗಿ ಗಾದೆ ಕಟ್ಟಿ ನೋಡಿ. ಭರಣಿ ಮಳೆ ಅದು ಅದ್ಭುತ. ಅದು ಒಳ್ಳೆ ಇನ್ನೇನು ನಾವು ರೇವತಿ ಮಳೆ ಆಗುತ್ತೆ, ಶೂನ್ಯ ಮಳೆ ಆಗುತ್ತೆ, ಇನ್ನೇನೆಲ್ಲ ಸೋಯಿಂಗ್ ಆಗಿರುತ್ತೆ, ಬಿತ್ತಿರ್ತೀನಿ, ಬೆಳೆ ಟೈಮ್ ಭರಣಿ ಮಳೆ ಬಂತು ಅಂದ್ರೆ ಧರಣಿ ಎಲ್ಲ ಬೆಳೆ ಅಂತೇಳಿ. ಇದು ಅವ್ರಿಗಿದ್ದಂತ ಕೃಷಿ ಜ್ಞಾನ ಅಂತೇಳಿ. ಸರ್ ಎಷ್ಟು ಗಂಧ ಹಾಕಿದಿರ ಸರ್? ಈಗ ನಮ್ದು 1000 ಗಿಡ ಇದೆ ಇಲ್ಲಿ ಮನೆ ಹತ್ರ, 1,500 ಗಿಡ ಇದೆ ಸರ್. ಎಲ್ಲ 3, 4, 5 ವರ್ಷ 6 ವರ್ಷದಿದೆ. ಇದು ನೋಡಿ, ಇದು ಗಂಧದ ಹಣ್ಣು ಸರ್. ಏನ್ ವಿಶೇಷ? 2-3 ವರ್ಷ. ಇದು ತುಂಬಾ ಹಕ್ಕಿಗಳಿಗೆ ಪ್ರಿಯ ಅಂತೇಳಿ. ಇದು ನೋಡಿ ನನಗನ್ಸುತ್ತೆ ನಮ್ಮ ಗಿಡದಿಂದ ಗಿಡ ಬೆಳೆ ನ್ಯಾಚುರಲ್ ಕಾಡುಗಳೆಲ್ಲ ಬೆಳೀತಿದ್ದು ಬೀಜ ಪ್ರಸಾರದ ಕಾರಣಕ್ಕೆ ಅಂತೇಳಿ. ಆ ಬೀಜ ಪ್ರಸಾರದಲ್ಲಿ ಹಕ್ಕಿಗಳದ್ದು ಮೇನ್ ರೋಲ್ ಅಂತೇಳಿ. ನಿಮ್ಗೆ ಅನ್ಸುತ್ತೆ ಈ ಸರಿ ಒಂದು 10 ಗಿಡ ತಂದು ಹಣ್ಣು ಬಿಡಕ್ ಶುರು ಮಾಡತ್ತಂದ್ರೆ ನೀವು ಹಂಗೆ ಬಿಟ್ರೆ ಮುಂದಿನ ವರ್ಷಕ್ಕೆ 1000 ಗಿಡ ಇರ್ತದೆ. ಹಕ್ಕಿಗಳು ತಿಂತವೆ, ಅಲ್ಲೆಲ್ಲೋ ಅವು ಅವರು ಪಾಯ್ಖಾನಿ ಮಾಡ್ತವೆ, ಅಲ್ಲಿಂದ ಹುಟ್ಟತಾವು. ಈಗ ಕರೆಕ್ಟ್ ಆಗಿ ಒಂದು 10 ಗಿಡ ಇತ್ತು, ಇದು ಹಣ್ಣು ಬಿಡಕ್ ಶುರು ಮಾಡ್ತು ಅಂದ್ರೆ ನೆಕ್ಸ್ಟ್ ಇಯರ್ ಹೊಲವೆಲ್ಲ ಗಂಧದಾಗತ್ತೆ ಅಂತೇಳಿ. ಸರ್ ಈ ಗಂಧದ ಕೃಷಿ ಬಗ್ಗೆ ಹೆಂಗ್ ಸರ್ ಇದು? ಸರ್ ಗಂಧ ನಿಮ್ ಜೊತೆಗೆ ಅದು ನೋಡಿ, ಅದು ತುಂಬಾ ಪರಂಪರಾನುಗತವಾದಂತ ಒಂದು ಅದ್ಭುತವಾದಂತ ಪ್ಲಾಂಟ್. ಅದು ಯಾಕೆ ಗಂಧಕ್ಕೆ ಅದು ಬಿಡಿ, ಗಂಧಕ್ಕೆ ಆರ್ಥಿಕವಾಗಿ ಅದಕ್ಕಿರ್ತಕ್ಕಂಥ ಬೆಲೆ ಸೆಕೆಂಡ್ರಿ. ಗಂಧ ನಮ್ಮ ಜನಜೀವನರ ಬದುಕಿನಲ್ಲಿ ಎಷ್ಟು ಆಸಕ್ಕಾಗಿತ್ತು ಅಂದ್ರೆ ಒಂದು ಉದಾಹರಣೆ ಕೊಡ್ಬೋದು ನಿಮಗೆ. ನಮ್ಮ ಹಳ್ಳಿಗರು ಒಂದು ಗಾದೆ ಕಟ್ಟಿರೋ ಗೊತ್ತಿರ್ಬೇಕು. ಹೆಂಗಪ್ಪ ಅಂದ್ರೆ, ಗಂಡ ಹೆಂಡಿರ ಜಗಳ ಗಂಧ ತೀಡಿದಂಗ ಅಂತೇಳಿ. ಏನು ಅದ್ಭುತ ನೋಡಿ. ಪ್ರಾಯಶಃ ಗಂಧ ತೀಡಿದಂಗೆ ಅದು ಘಮ ಬರುತ್ತೆ ಅಷ್ಟೇ ಅದು ಅಂತೇಳಿ. ಹಾಗೆ ಗಂಡ ಹೆಂಡತಿನ ಮೇಲೆ ಜಗಳ ಅನಿವಾರ್ಯ. ಅದು ಆ ಫ್ರಿಕ್ಷನ್ ಹೆಂಗಪ್ಪ ಅಂದ್ರೆ ಅದು ಇನ್ನಷ್ಟು ಕೂಡ ನಮ್ಮ ಬಾಂಧವ್ಯದ ಗಟ್ಟಿತನಕ್ಕೆ ನಾಂದಿ ಇಡ್ಬೇಕೆ ಹೊರತು ಅದು ವಿಘಟನೆ ಆಗಬಾರ್ದು ಅಂತೇಳಿ. ಹಾಗಾಗಿ ಗಂಡ ಹೆಂಡಿರ ಜಗಳ ಗಂಧ ತೀಡಿದಂಗ ಅಂತಾರೆ. ಹಳ್ಳಿ ಕಡೆ ಗಾದೆ ಕೇಳಿರ್ಬೋದು. ಅಲ್ಲಪ್ಪ, ಕೆಸರಿನ ಜೊತೆ ಸರಸಾಡೋದಕ್ಕಿಂತ ಗಂಧದ ಜೊತೆ ಗುದ್ದಾಡೋದ್ ಲೇಸು ಅಂತಾರೆ. ಏನ್ ಅದ್ಭುತ ಅಂದ್ರೆ ಅದ ಗಂಧದ ವ್ಯಾಪಕತೆಯನ್ನ, ಗಂಧದ ಸ್ಕೋಪ್ ಅನ್ನ, ಗಂಧದ ವ್ಯಾಪ್ತಿ, ಘನತೆಯನ್ನು ಹೆಚ್ಚಿಡತಕ್ಕಂಥ ಶಬ್ದಗಳಿವ ಅಂತೇಳಿ. ಸರ್ ಇದಕ್ಕೆ ಖರ್ಚು ವೆಚ್ಚ, ಇದರ ಲಾಭ, ಕಟಾವು ಏನ್ ಸರ್ ಇದು? ಸರ್ ಈಗ ಏನಾಗುತ್ತೆ ಅಂದ್ರೆ ನೋಡಿ, ಈಗ ನಿಜ ಈಗ ಇಲ್ಲಿವರೆ ಅದೊಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ.
ಗಂಧ ಬೆಳೆದ್ಬಿಟ್ರೆ ತುಂಬಾ ಪ್ರಾಫಿಟ್, ಬೆಳೀರಿ ಬೆಳೀರಿ ಅಂತೆಲ್ಲ ಹೇಳ್ತಾರೆ ಸರಿ. ಹ್ಮ್. ಆದ್ರೆ ನನಗನ್ಸುತ್ತೆ ಸರ್, ಅದ್ರ ಪ್ರಾಫಿಟ್ ಮತ್ತೆ ಅದ್ರ ಲಾಭ ಎಲ್ಲದಕ್ಕಿಂತ ಮೊದಲು ಅದನ್ನ ಬೆಳೆಯೋದು ಎಷ್ಟು ಕಷ್ಟ, ಅದ್ರ ಸಂರಕ್ಷಣೆ ಎಷ್ಟು ಕಷ್ಟ ಅನ್ನೋದಿಲ್ಲ. ಇದ್ರ ಬಗ್ಗೆ ರೈತರು ಗಮನ ಸೆಳೆಬೇಕು ಅಂತೇಳಿ. ಬಾರಿ ಬೆಳೆದಿರಲ್ಲ ನಿಮ್ಗೆ ಇಂಟ್ರು ಕೊಡ್ತಾರೆ, ಗಂಧದ ಬಗ್ಗೆ ಬಾರಿ ಪ್ರಖ್ಯಾತಿ ಹೊಂದಿರಲ್ಲ, ಬೆಳೀರಿ ಬೆಳೀರಿ ಅಂತೇಳಿ. ನಮ್ಮ ಹೊಲದಲ್ಲೇ ನರ್ಸರಿ ತಗೊಂಡೋಗ್ರಿ, ನಮ್ಮವನ್ನೇ ತಗೊಂಡೋಗ್ರಿ, ನಮ್ಮ ಮಾರ್ಕೆಟಿಂಗ್ ಟೆಕ್ನಿಕ್ ಹಿಂಗೆಲ್ಲ ಮಾಡ್ತಾರೆ ಸರ್. ಅದ್ರ ಗ್ರೌಂಡ್ ರಿಯಾಲಿಟಿ ಬೇಕಲ್ಲ ಸರ್. ಅದು ಪರ್ಯಾಯವಾಗಿ ಬಾರಿ ಹೇಳ್ಬಿಡ್ತಾರೆ, ಹಂಗ್ ಮಾಡ್ರಿ, ಸುತ್ತ ಫೆನ್ಸಿಂಗ್ ಮಾಡ್ರಿ, ಇನ್ನೇನೋ ಮಾಡಿ ಅಂತೆಲ್ಲ ಹೇಳೋದು ಬಾರಿ ಸುಲಭ ಸರ್. ಅದು ಮಾಡೋದು ನೋಡಿ ಎಷ್ಟು ಕಷ್ಟ ಅಂದ್ರೆ, ಇಷ್ಟೆಲ್ಲ ಮಾಡಿದ್ರು ಸಮೇತ ಕಡಿತಾ ಇದಾರಲ್ಲ. ನಾನ್ ಕೇಳ್ತಾ ಇರ್ತಕ್ಕಂಥದ್ದು ಒಂದು ಫಂಡಮೆಂಟಲ್ ಜವಾಬ್ದಾರಿ ಅಂದ್ರೆ, ಆ ಕಡದನಿಗೆ ಎಲ್ಲಾರು ಒಂದ್ 4 ಜನ ಹಿಡಿದು ಗಲ್ಲಿಗೇರಿಸಿದೀವಿ ಅಂತಲೋ, ಒಂದ್ 4 ಜನ ಕೈ ಕಡದ್ದೀವಿ ಅಂತಲೋ, ಶೂಟ್ ಔಟ್ ಸೈಟ್ ಅಲ್ಲೇ ಸಾಯಿಸಿದೀವಿ ಅಂತಂದ್ರೆ ಅದು ನಿಜವಾದಂತ ಬೆಳೆಗಾರನಿಗೆ ಕೊಡ್ಬೋದಾದಂತ ಪ್ರೋತ್ಸಾಹ ಅಂತೇಳಿ. ಅದ್ಬಿಟ್ಟು ಈ ಪುಕ್ಕಟ್ಟೆ ಸಲಹೆ 1000 ಕೊಡ್ತಾರೆ, ನಾನು 5,000 ಗಿಡ ಬೆಳೆದಿನಿ, 50,000 ಗಿಡ ಬರೆದಿನಿ, ನಮ್ಮಲ್ದಲ್ಲೇ ತಗೊಂಡೋಗ್ರಿ ನರ್ಸರಿ, ಇವೆಲ್ಲ ಹೇಳೋದು ಸೆಕೆಂಡ್ರಿ, ಅದು ಬೇರೆ ಪ್ರಶ್ನೆ ಸರ್. ನಾನೊಬ್ಬ ಪಕ್ಕಾ ಬೆಳೆಗಾರಾಗಿ ಮಾತು ಹೇಳ್ತಿದ್ದೆ, ಟಫ್ ಇದೆ ಸರ್, ಅದನ್ನ ಸಂರಕ್ಷಣೆ ಮಾಡ್ಕೊಂಡ್ರೆ ಟಫ್ ಇದೆ. ಬೆಳೆಸೋದೇನಿಲ್ಲ ಸರ್, ಗಂಧದ್ದು ತುಂಬಾ ಈಸಿ ಸರ್. ಅದೇ ನ್ಯಾಚುರಲ್ ಕ್ರಾಪ್, ಅದು ಸುಮ್ಮನೆ ಹಾಕಿ ಬಂದ್ರೆ ಬೆಳೆಯುತ್ತೆ, ಅದೇ ನೀರ್ ಕೇಳಲ್ಲ, ಪ್ರೊಟೆಕ್ಷನ್ ಇಲ್ಲ, ರಕ್ಷಣೆ ಇಲ್ಲಿರ್ತಕ್ಕಂಥ ಬೆಳೆ ಸರ್ ಅದು. ಹಾಗಾಗಿ ನಾವು ಉರ್ದುಂಸದ್ ಸೆಕೆಂಡ್ರಿ, ಉರ್ದುಂಸ್ಗಿಂತ ಮೊದಲು ಈ ಮೆಜರ್ಸ್ ಏನಿದೆ ಅಂತೇಳಿ. ಕಡೆ ಪಕ್ಷ ನಿಮ್ ಸರ್ಕಾರಕ್ಕೆ ಅಥವಾ ಇನ್ಯಾರು ಹೇಳೋರು ಏನು ತಾಕತ್ತಿಲ್ಲದೆ ಇದ್ರೆ ಒಂದು ಮಾರ್ಕ್ ಇಷ್ಟು ಅಂತೇಳಿ ಇನ್ಶೂರೆನ್ಸ್ ಮಾಡ್ತೀವಿ, ಯಾವನಾರು ಕರ್ಕೊಂಡು ಹೋದ್ರೆ ಇನ್ಶೂರೆನ್ಸ್ ಕ್ಲೈಮ್ ಮಾಡಿ, ಅದಕ್ಕೊಂದು ಮಾಡಿ ಸಪರೇಟ್ ಆಗಿ ಪರ್ಯಾಯ ಮಾರ್ಗ ರೂಢಿಸ್ಬೇಕಾನೆ. ಲಾಭ ಇದೆ ಸರ್ ಖಂಡಿತವಾಗಿ. ಅದನ್ನ ಒಂದು 15 ವರ್ಷ 14 ವರ್ಷ ಬಿಟ್ರೆ ಅದ್ರ ಗರ್ತ್ ಚೆನ್ನಾಗಿ ಬಂದಷ್ಟು ಸಮೇತ ಅದ್ರ ಚೇಗು ಅಂತೀವಿ ನಾವು ಹಳ್ಳಿ ಭಾಷೆ, ಅದ್ರ ಭಾರಿ ಬೆಲೆ ಇದೆ. ಅದು ಹೇಳ್ತಾರೆ, ಒಂದೊಂದು ಮಾರ್ಕೆ ಕನಿಷ್ಠ 1 ಲಕ್ಷ 2 ಲಕ್ಷ ಸಿಗುತ್ತೆ ಅಂತಾರೆ. ಅದು 20-25 ವರ್ಷ ಇದ್ದು ಗರ್ತ್ ಜಾಸ್ತಿ ಬಂದ್ರೆ ಒಂದೊಂದು ಮಾರ್ಕೆ 5 ಲಕ್ಷ 6 ಲಕ್ಷ ಆಗ್ಬೋದು ಅಂತಾರೆ. ಲೆಕ್ಕ ಹಾಕೋಕ್ ಬಾರಿ ಈಸಿ ಸರ್. 1000 ಗಿಡ ತಾವ್ ಹಾಕ್ಬಿಡಿ, ನನಗೆ ಬಂತು 15 ವರ್ಷಕ್ಕೆ 1.5 ಕೋಟಿ ಅಂತೇಳಿ ಕನಸು ಕಾಣಕ್ಕೆ ಅಂತೇಳಿ. ಇಂತ ಕನಸು ಕಾಣತಕ್ಕಂತ ಭ್ರಮೆಗೊಳಪಡಿಸ್ತಕ್ಕಂತ ಪ್ರವೃತ್ತಿ ಇದೆಯಲ್ಲ, ಇದನ್ನ ನಾವು ಪ್ರಗತಿಪರರು, ನಾವು ರೈತರು ಹಿಂಗ್ ಬೆಳಿತಿ ಅಂದ್ರೆ ಫಸ್ಟ್ ಕೈ ಬಿಡಬೇಕು ಅಂತೇಳಿ. ನಾನ್ ಹೇಳೋದೇನು ಅಂದ್ರೆ ಸರ್, ಬೆಳೆಯರಿಗೆಲ್ಲ ನೀವು ಬೆಳೀರಿಂದ ಬೇರೆ ಪ್ರಶ್ನೆ, ಈ ಕಷ್ಟ ಗೊತ್ತಿರ್ಬೇಕು ಅವ್ರಿಗೆ ಅಂತೇಳಿ. ನಿಮ್ಗೆ ಗೊತ್ತಿದೆ, ನಿಮ್ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಆಗ್ಲೇ ಅನೇಕ ಟಿಕ್ಕಿಗಳು ಅಲ್ಲಿಂದ ಬಂದು ಇಲ್ಲಿಂದ ಬಂದು ಸಿಕ್ಕಾಪಟ್ಟೆ ಕೃಷಿ ಮೇಲೆ ಬಿದ್ದುಬಿಟ್ಟಿದ್ದಾರೆ, ಭೂಮಿ ಇಲ್ಲಿ ಕೊಳ್ತಿದ್ದಾರೆ, ಇಲ್ಲಿ ಮಾಡ್ತಾರೆ, ಒಳ್ಳೆ ಡೆವಲಪ್ಮೆಂಟೇ, ಕೃಷಿ ಬಗ್ಗೆ ಅದರ ಆಸಕ್ತಿ ಅಲ್ಲ. ಆದ್ರೆ ಭ್ರಮೇಲಿ ಬರಬೇಡಿ ಅಂತೇಳಿ. ಹೋದ ತಕ್ಷಣ ಸಿಕ್ಕಾಪಟ್ಟೆ ಲಾಭ ಇದೆ ಕೃಷಿಕರ, ಆ ಭ್ರಮೆ ಬೇಡ. ಫಸ್ಟ್ ನೀವು ಫೀಲ್ಡಿಗೆ ಬರೋದಕ್ಕಿಂತ ಮೊದಲು ಕಷ್ಟ ಕರ್ತ್ಕೊಳ್ಳಿ ಅಂತೇಳಿ. ರಿಯಲ್ ಕಷ್ಟ ಏನು ಅಂತೇಳಿ, ಹಸು ಸಾಕ್ಬಿಟ್ರೆ 100 ಹಸು ಸಾಕ್ಬಿಟ್ರೆ ಇಷ್ಟು ಲೆಕ್ಕ ಅಂತೇಳಿ ಲೆಕ್ಕ ಹಾಕಿ ಲಾಭ ಹೇಳೋದು ಸುಲಭ ಸರ್. ಕಷ್ಟ ಇದೆ ಸರ್. ಒಂದು ಹಸು ಸಾಕ್ಬೇಕಾದ್ರೆ ಅದೆಷ್ಟು ಕಷ್ಟ ಅಂತೇಳಿ ಮೂಲತಃ ಹಸು ಸಾಕ್ತಾ ಇರ್ತಕ್ಕಂಥ ನನಗೆ ಗೊತ್ತಲ್ವಾ. ಹಾಗಾಗಿ ನಾನೇನಪ್ಪ ಅಂದ್ರೆ, ಕೃಷಿಗಾಗ್ಲಿ, ಗಂಧ ಬೆಳೆಯೋರಿಗಾಗ್ಲಿ, ಹಸು ಸಾಕಾಣಿಕರಿಗಾಗ್ಲಿ ಯಾರೇ ಬರ್ರಿ, ಫಸ್ಟ್ ಕಷ್ಟ ಗ್ರಹಿಸಿ ಬರ್ರಿ ಅಂತೇಳಿ. ಹಾಗೆ ನಿಜವಾದಂತ ಕರ್ನಾಟಕದ ಗಂಧದ ಬೀಡೆ ಮಾಡಬೇಕು ಅನ್ನಂಗಿದ್ರೆ ಇದರಿಂದ ಇರ್ತಕ್ಕಂಥ ದೊಡ್ಡ ಜವಾಬ್ದಾರಿ ಬೆಳೆಗಾರಗಿಂತ ಅದು ಸಂರಕ್ಷಣೆ ಮಾಡಬೇಕಾದಂತ ಹೊಣೆ ಪ್ರಭುತ್ವದ್ದು, ಸರ್ಕಾರದ್ದು, ಲೋಕಲ್ ಆಡಳಿತದ DC ಆಗ್ಲಿ, SP ಆಗ್ಲಿ, ಯಾರಾಗ್ಲಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಜವಾಬ್ದಾರಿ ಸರ್. ಆ ಜವಾಬ್ದಾರಿ ಹೊರ್ತಿದ್ದೆ ಆದ್ರೆ ಈ ಬೆಳೆ ಬಗ್ಗೆ ಪ್ರೋತ್ಸಾಹ ಕೊಡ್ಬೇಕು ಸರ್. ಬಟ್ ವಿಚಿತ್ರ ನಡವಳಿಕೆ ಸರ್. ನಮ್ಮಲ್ಲಿ ಹಳ್ಳಿ ಕಡೆ ಒಂದು ಮಾತಿದೆ, ಈ ಮುದ್ದಾಕರಿಗೆ ಬಾತ್ಸುತ್ತೆ ಅಂತೇಳಿ, ಯಾರು ಸಿಕ್ಕಿದ್ರು ಮನೆಗೆ ಹಾಕ್ತಾರೆ ಅಂತೇಳಿ. ಈ ಗಂಧದ ಕಳ್ಳರಿಗೆ ಹಂಗ್ ಬಾತ್ಸುತ್ತೆ ಅಂತ ಕಾಣತ್ತೆ. 4 ವರ್ಷ ಇರಲ್ಲ ಸರ್, ಎಳೆ ಮಾತಿನ ಕಡ್ದು ಹೋಗ್ತಾರೆ. ಅದರಿಂದ ಏನು ಲಾಭ ಇದೆಯಾ, ಏನಿದೆ ಅಂತ ಅರ್ಥವಾಗ್ತದೆ. ಸ್ವಲ್ಪ ದಿವಸ ಕಡ್ದು ಹೋಗ್ತಾರೆ, ಆಮೇಲೆ ಆ ಚೇಗೆಲ್ಲ ಬೇರೆ ಇಳ್ಕೊಳತ್ತೆ, ಆಮೇಲೆ ಒಂದ್ ದಿವಸ ರಾತ್ರಿ ಬಂದ ಬೇರೆ ಕರ್ಕೊಂಡು ಹೋಗ್ತಾರೆ ಅಂತ ಏನೋ ಹೇಳ್ತಾರೆ. ಅವೆಲ್ಲ ಗಂಧದ ಬಗ್ಗೆ ಹುಟ್ಟಿರ್ತಕ್ಕಂಥ ದಂತಕಥೆಗಳು ಅಂತ ಹೇಳ್ಬೋದು ಅಷ್ಟೇ. ಏನೊಂದು ಗೊತ್ತ, ಕಡಿಯೋದಂತೂ ಸತ್ಯ ಸರ್. ಹೆಂಗ್ ಕಡಿತೀರ ನಿಮ್ಗೆ ಗೊತ್ತಲ್ಲ ಸರ್. IGP ಆಫೀಸ್ ಎದುರಿಗಿದ್ದ ಗಂಧದ ಮರ ಕಾಳು ಅಂತಾರೆ, SP ಆಫೀಸ್ ಎದುರುಗಡೆ ಇದ್ದ ಗಂಧದ ಮರ ಕಾಳು ಅಂತಾರೆ. ಇದು ಯಾವ್ದಕ್ ನಾಚಿಕೆ ಕೇಳಿದು ಅಲ್ಲ ಸರ್. ಈಗ ಇಷ್ಟು ಚಿಕ್ಕ ವಯಸ್ಸದ್ದು ಗಂಧದ ಮರ ಕಡಿದ್ರೆ ಏನ್ ಲಾಭ? ಈಗ ಹೆಂಗಾಗುತ್ತೆ ಅಂದ್ರೆ ಸರ್, ನನಗನ್ಸುತ್ತೆ ಎಲ್ಲದರಲ್ಲೂ ಕಲಬೆರಕೆ ಇದ್ದಂಗೆ ಗಂಧದಣ್ಣೆಲ್ಲೂ ಕಲಬೆರಕೆ ಇರ್ಬೋದು. ದೊಡ್ಡ ಗರ್ತಿರೋದು ಗಂಧದಣ್ಣೆ ಮಾಡೋದು, ಈ ತರದ್ದು ಒಂದು ಚಕ್ಕೆ ತಮ್ಮ ಸೆಕೆಂಡ್ ರೇಟ್ ಕೊಡ್ತೀನಿ ಅನ್ಬೋದು. ಏನೋ ಮಾಡಿದ್ರೆ ಎಂತದೋ ಒಂದು ಪೀಸ್ ತಗೊಂಡೋಗ್ತಾನೆ, ಇನ್ನೇನೋ ತಗೊಂಡೋಗೋದು, ಏನೋ ಒಟ್ಟಲ್ಲಿ ಅದೊಂದು ಕೆಟ್ಟ ನೆಟ್ವರ್ಕ್ ಇದೆ. ಆ ಜಾಲನ್ ಪತ್ತೆ ಮಾಡಕ್ಕಾಗಲ್ಲ. 80 ವರ್ಷ ಆದ್ರೂ ಕೂಡ ಸ್ವಾತಂತ್ರ್ಯ ಬಂದು ಅಂತಂದ್ರೆ ಇದು ನಮ್ ಜನನಾಯಕರು ನಾಚಿಕೆ ಪಡಬಹುದಾದಂತ ಸಂಗತಿ ಅಂತೇಳಿ. ಹುಡುಗಿರು ಸಿಗ್ತಾರೆ ಸರ್ ಎಲ್ಲೋ ಒಂದ್ ಕಡೆ, ಇಲ್ಲಿಂದ ತಗೊಂಡೋದನ್ನ ಎಲ್ಲಿ ಕೊಡ್ತಾನೆ? ಎಲ್ಲೋ ಒಂದ್ ಇರ್ಬೇಕಲ್ಲ ಏಜೆನ್ಸಿಗಳು, ಎಲ್ಲೋ ಇರ್ಲೇಬೇಕು ತಾನೆ ಸರ್. MSL ಮೈಸೂರು ನಮ್ ಗಂಧದೆಣ್ಣೆ ನಮ್ ಸೋ ಫ್ಯಾಕ್ಟ್ರಿ ಮಾತ್ರ ಕೊಡ್ತಾನ? ಇಲ್ಲ ಅಲ್ವಾ ಸರ್. ಮತ್ತೆ ಎಲ್ಲೋ ಇರ್ಬೇಕಲ್ಲ ಇದ್ರ ಈ ಕಳ್ಳ ಸಾಗಾಣಿಕೆ ಜಾಲ. ಈ ಜಾಲನ್ ಫಸ್ಟ್ ಪತ್ತೆ ಮಾಡಿ ಅಂತೇಳಿ ನಾನು ಅರಣ್ಯ ಸಚಿವರಿಗೆ, ಸರ್ಕಾರಕ್ಕೆ, ಸಂಬಂಧಪಟ್ಟಂತ ಆಡಳಿತಕ್ಕೆ ನಾನು ಆಗ್ರಹ ಮಾಡಿ. ನಾವು ಕೃಷಿಕ ಮತ್ತು ಗಂಧಕ್ಕೆ ಇರ್ತಕ್ಕಂಥ ಸಂಬಂಧ ಅಂತ 12ನೇ ಶತಮಾನದಲ್ಲಿ ಅಕ್ಮಾದಿ ಒಂದು ವಚನ ಹೇಳ್ತಾರೆ, ಎಷ್ಟು ಚೆನ್ನಾಗಿದೆ ಅಂದ್ರೆ ಸರ್, ಸಂದು ಕಡಿದ ಕಬ್ಬನ್ನು ತಂದು ಗಾಣಕ್ಕಿಕ್ಕಿ ಅರೆದೊಡೆ ಅದ್ರೊಳಗೆ ಬರುತ್ತಲ್ಲ ಸಕ್ಕರೆ, ಅದು ಬೆಂದೆನೆಂದು ಅದರ ಸಿಹಿಯ ಬಿಟ್ಟಿತ್ತೆ. ಬೇಕಾಷ್ಟು ಕಡಿತೀವಿ. ಹಾಗೆ ಚಂದನವ ತಂದು ಕಡಿದು ಅರೆದೊಡೆ ನೊಂದೆನೆಂದು ಅದರ ಕಂಪ ಬಿಟ್ಟಿತ್ತೆ. ಚಂದನ ಅಂದ್ರೆ ಕಡಿತೀವಿ, ಕಡ್ಕೊಂಬಂದು ಅರಿತೀವಿ. ಅಯ್ಯಪ್ಪ ನಂದು ಕೆಟ್ಟ ಮಾಡ್ಬಿಟ್ಟು ಅದರ ಕಂಪು ಅಂದ್ರೆ ಬಿಡುತ್ತಾ. ಸುವಾಸನೆ ಗಂಧಕ್ಕೂ ನಮ್ಗೆ ಇರ್ತಕ್ಕಂಥ ಕನೆಕ್ಷನ್ ಬಗ್ಗೆ ಹೇಳ್ತಾ, ನಿಜ ಅದು ಗಂಧ ಬೆಳೀಲಿ ಸರ್. ಅದು ಬಟ್ ಗಂಧ ಏನಪ್ಪ ಸ್ಪೆಷಾಲಿಟಿ ಅಂದ್ರೆ ಅದೊಂದು ಸೆಮಿ ಪ್ಯಾರಾಸೈಟ್ ಅಂತ ಹೇಳಿ ಸರ್. ಅದು ಸುಮ್ಮನೆ ಅದು ಬೇಕಾದ್ರೆ ಪಾರ್ಥಿನಿಯಂ ಇರಲಿ, ಕಳ್ಳಿ ಇರಲಿ, ಕಳೆ ಇರಲಿ, ಬೇಲಿ ಒಳಗೆಲ್ಲ ಬಾರಿ ಚೆನ್ನಾಗಿ ಬರುತ್ತೆ. ಇಂಡಿವಿಜುವಲ್ ಆಗಿ ಅದಕ್ಕೆ ನೀನು ಗೊಬ್ಬರ ಹಾಕಿ ನೀರು ಕೊಟ್ಟು ಬಾರಿ ಬೆಳೆಸಿದ್ರೆ ಬರಲ್ಲ ಸರ್. ಅದು ಅರೆ ಪರಾವಲಂಬಿ. ಅದ್ರ ಪಕ್ಕದಲ್ಲಿ ಇನ್ನೊಂದು ಗಿಡ ಇರಬೇಕು ಅಂತ. ನಾವು ಈ ಸೈಡ್ ಅಲ್ಲಿ ಈ ಗಂಧದ ಪಕ್ಕ ಈ ದಾಳಿಂಬೆ ಹಾಕ್ಬಿಟ್ಟಿದೀನಿ, ದಾಳಿಂಬೆ ಕಟಾವ್ ಮಾಡಿದೀವಿ. ಈ ದಾಳಿಂಬೆ ಇದ್ ಕಡೆ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಗಂಧ. ದಾಳಿಂಬೆ ಅಲ್ಲಿ ಯಾವ್ದಾದ್ರು ಇರ್ಲಿ ಸರ್, ಇನ್ನೊಂದು ಇರಬೇಕು. ನಾವು ಹಂಗಾಗಿ ಎಲ್ಲರ ಪಕ್ಕದಲ್ಲಿ ಅದು ಇದು ಮಾಡಿದೀವಿ ಸರ್. ಕರಿಬೇವು ಹಾಕಿದೀವಿ, ಇನ್ನೂ ಹಾಕ್ತಿರ್ತೀವಿ.
ಆಮೇಲೆ ಮೋರೋವರ್ ನಮ್ದೊಂದು ರೀತಿ ಕಾಡಿದ್ದಂಗೆ ಇಲ್ಲ, ತೆಂಗಿರುತ್ತೆ, ಅಡಿಕೆ ಇರುತ್ತೆ, ಬಾಳೆ ಇರುತ್ತೆ, ಇದ್ರೊಳಗೆ ಚೆನ್ನಾಗಿ ಉಲ್ಸಾಗಿ ಬರ್ತದೆ. ಬರಲಿ ಸರ್ ಅದು. ಸರ್ ದಾಳಿಂಬೆ ಹಾಕಿದ್ರಾ? ದಾಳಿಂಬೆ ಒಂದು 5-6 ವರ್ಷ ದಾಳಿಂಬೆ ಬೆಳೆದ್ವಿ ಸರ್ ಅದು. ಈಗ ನನ್ಗೆ ಅನ್ಸುತ್ತೆ ಸರ್, ಈಗ ಅದು ನನಗೆ ಒಂದೇ ಮಾತಲ್ಲಿ ನನ್ನ ಅನುಭವ ಹೇಳೋದಾದ್ರೆ ಸರ್, ಅಫ್ಕೋರ್ಸ್ ದಾಳಿಂಬೆಲಿ ಭಾರಿ ಜನ ದುಡ್ಡು ಮಾಡಿರ್ಬೋದು, ಒಳ್ಳೆ ಬೆಳೆ ಯಾರ ಹೇಳ್ಬೋದು. ಆದ್ರೆ ನನ್ನ ಎಕ್ಸ್ಪೆರಿಮೆಂಟ್ಸ್ ನ ಅಲ್ಟಿಮೇಟ್ ಫಾರ್ಮುಲಾ ಯಾವುದು ಅಂದ್ರೆ ದಾಳಿಂಬೆ ಬೆಳೆಯೋದು ಒಂದೇ, ಇಸ್ಪೀಟ್ ಆಡೋದು ಒಂದೇ ಸರ್, ಕಾರ್ಡ್ಸ್ ಆಡೋದು ಒಂದೇ. ಯಾಕಂದ್ರೆ ಲಕ್ ಇದ್ರೆ ಅದ್ರಾಗೂ ದುಡ್ಡು ಆಗುತ್ತೆ, ಲಕ್ ಇದ್ರೆ ಇದ್ರಾಗೂ ದುಡ್ಡು ಆಗುತ್ತೆ ಸರ್. ದಾಳಿಂಬೆ ಅಂತಲೇ ಅಲ್ಲ, ಟೋಟಲಿ ಇವತ್ತು ಕೃಷಿ ಅನ್ನೋದೊಂದು ರೀತಿ ಜೂಜಾಟ ಆಗಿದೆ ಅಂತೇಳಿ. ಯಾವುದೇ ಆಗಲಿ, ಇವಾಗ ಟೊಮೊಟೊನು ಅಷ್ಟೇ ಸರ್, ಏನ್ 80 ರೂಪಾಯಿ 100 kg ಆದ ತಕ್ಷಣ ಏನ್ ದುಡ್ಡಾದ ಅಂತ ಬಂಡ ಹೊಡಿತಾರೆ ಸರ್. ನಿಮ್ಗೆ ಆಶ್ಚರ್ಯ ಆಗುತ್ತೆ. ನೀರುಳ್ಳಿ ನಮ್ಗೆ ಗೊತ್ತಿರ್ಬೋದು, ನಾವು ಬೆಳೆದ್ರಲ್ಲ, ಒಣ ಹಾಕಿದ್ರಲ್ಲ, ಗಮನಿಸಿದ್ರಲ್ವ ನಿಮಗೆ. ಕೊಳ್ಳರಿಗೆ ಒಂದು ಕಿವಿ ಮಾತು ಹೇಳ್ತೀನಿ ಸರ್, 100 ರೂಪಾಯಿ kg ಆದ್ರೂ ಯಾರ್ಯಾರು ಬೆವರು ಸುರಿಸಿ ಬೆಳೆದಿರ್ತಾನೋ ಆ ರೈತನ ಬಗ್ಗೆ ಯೋಚನೆ ಮಾಡಿ ಮುಲಾಜಿಲ್ದಂಗೆ ಕೊಂಡ್ಕೊಳ್ರಿ ಅಂತೇಳಿ ಸರ್. ನೀರುಳ್ಳಿ ನಿಮಗೆ ಕನಿಷ್ಠ 50 ರೂಪಾಯಿ kg ಹಂಗೆ ಕೊಂಡ್ರೆ ಆ ರೇಟ್ ಇದ್ರೆ ಆ ನೀರುಳ್ಳಿ ಬೆಳೆ ಬದುಕ್ತಾನೆ ಸರ್. ಇಲ್ಲ ಅಂದ್ರೆ ಸಾಯ್ಬೇಕಷ್ಟೇ ಸರ್. ಯಾಕೆಂದ್ರೆ ನೀರುಳ್ಳಿ ಜೊತೆ ಗುದ್ದಾಡೋದಿದೆಯಲ್ಲ ಸರ್, ಜಲ್ಲಿ ಕಲ್ಲಿನ ಜೊತೆ ಗುದ್ದಾಡ್ದಂಗೆ. ಇದಕ್ಕಿಂತ ಇನ್ನೇನ್ ಸತ್ಯ ಹೇಳಿ ಸರ್. ನೀವು ಬೆಳಿಗ್ಗೆ ಎದ್ದು ಒಣಗಾಕ್ಬೇಕು, ಒಂಚೂರು ಮಳೆ ಬರಂಗಾದ್ರೆ ಮತ್ತೆ ಬಾಚ್ಬೇಕು, ಇಡೀ ಕೈಯೆಲ್ಲ ಕೆಲ್ ಹೊಡೆದಿರ್ತಾವ ನಮಗೆ ಸರ್, ರಕ್ತ ಬಂದಿರ್ತವೆ. ಅವನ್ನ ಬಾಚಿ ಗುಡ್ಡೆ ಮಾಡಿ ಮತ್ತೆ ಒಣ ಹಾಕ್ಬೇಕು, ಮತ್ತೆ ಚೀಲಕ್ ತುಂಬ ಸರ್. ಈರುಳ್ಳಿ ಬೆಳೆಗಾರ, ಈರುಳ್ಳಿಂದಲಲ್ಲ ಯಾವುದೇ ಆಗ್ಲಿ ಸರ್, ಒಂದು ಟೊಮೊಟೊ ನೀವು ಫಲಾನುಭವಿ ಅಲ್ಲಿ ಸೇವಿಸೋದ್ರೊಳಗಡೆ ಸರ್, ನಿಮ್ಗೆ ಒಂದು ತೆಂಗಿನಕಾಯಿ ಸರ್, ಏನು ಆಶ್ಚರ್ಯ ನಿಮ್ಗೆ ಈಗ ರೇಟ್ ಆಗಿದೆ ಅಂತೇಳಿ ಬಾರಿ ಕೆಲವರು ಅಂದ್ಕೋಬೋದು ಸರ್. ರೇಟ್ ಬೇಕು ಸರ್, ಅಷ್ಟು ರೇಟ್. ಒಂದು ತೆಂಗಿನಕಾಯಿ ಬೆಳೆಗಾರರಿಂದ ಹಿಡಿದು ಅದು ಫಲಾನುಭವಿ ಮುಟ್ಟೋದ್ರೊಳಗೆ ಸರ್ ನಿಮ್ಗೆ ಆಶ್ಚರ್ಯ ಆಗುತ್ತೆ. ನಾವೇ ಅದನ್ನ 10-12 ಸರಿ ಮುಟ್ತೀವಿ ಸರ್. ಏನ ಎಷ್ಟು ಸರಿ ಬರೀ ಮುಟ್ಟೋದ್ ಲೆಕ್ಕ ಆಗಿದೆ ನಿಮ್ಗೆ, ಬಾಕಿದ್ ಖರ್ಚು ಬಿಡಿ ನಿಮ್ಗೆ. ನಾವು ಕೆಡಿದಾಗ ಒಂದ್ಸರಿ ಗುಡ್ಡೆ ಹಾಕಕ್ ಒಂದ್ಸರಿ ಮುಟ್ಟಬೇಕು, ಮಂಕ್ರಿಗೆ ಹಾಕಕ್ ಒಂದ್ಸರಿ ತುಂಬಬೇಕು, ಮತ್ತೆ ಟ್ರ್ಯಾಕ್ಟ್ರಿಗೆ ಹಾಕಕ್ ಒಂದ್ಸರಿ ತುಂಬಬೇಕು ಮುಟ್ಟಬೇಕು, ಅದನ್ನ ಮತ್ತೆ ನಾವು ಶೆಡ್ಗೆ ಹಾಕ್ಬೇಕಾದ್ರೆ ಒಂದ್ಸರಿ ಮುಟ್ಬೇಕು ಸರ್. ಅಲ್ಲಿಂದ ಹೊರಗೆ ತೆಗಿಬೇಕಾದ್ರೆ ಒಂದ್ಸರಿ, ಸುಲಿಬೇಕಾದ್ರೆ ಒಂದ್ಸರಿ, ಮಚ್ಚಿಲ್ಕ್ ಹಾಕ್ಬೇಕಾದ್ರೆ ಒಂದ್ಸರಿ, ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ಒಂದ್ಸರಿ, ಬರೀ ಮುಟ್ಟೋದು ಹೇಳಿದೆ ಸರ್ ಎಷ್ಟು ಕಷ್ಟ ಅಂತೇಳಿ. ಹಾಗಾಗಿ ಕೃಷಿಕನ ಹಿಂದೆ ಭಾರಿ ಬೆವರಿದೆ ಸರ್, ಭಾರಿ ಶ್ರಮ ಇದೆ ಸರ್. ಹಾಗಾಗಿ ಇಂಥ ಸಂದರ್ಭದಲ್ಲಿ ನಾನು ಒಂದು ಸ್ಲೋಗನ್ ಇದೆ ನಮ್ಮ ಫರ್ಮಿಂಗ್ ಬಗ್ಗೆ ಹೇಳ್ತೀನಿ ನಿಮಗೆ. ನಾನೊಂದು ಉದ್ಯಮ ಸ್ಟಾರ್ಟ್ ಮಾಡಿದ್ದೀನಲ್ಲ, ನನ್ನ ಸ್ಲೋಗನ್ ಇಷ್ಟೇ ಸರ್, ಉಳ್ಳವರು ಕೊಳ್ಳಲಿ, ಉಳುವವರು ಉಳಿಯಲಿ ಅಂತೇಳಿ. ಏನೇ ಆಗಿರ್ಬೋದು, ದುಡ್ಡಿದ್ದಾರೆ ಸ್ವಲ್ಪ, ಯಾರು ಯಾವುದೇ ಆಗಿರ್ಬೋದು, ದುಡ್ಡಿದ್ದಾರೆ ಕೊಂಡ್ಕೊಳ್ರಿ. ಯಾರು ವಿಶೇಷವಾಗಿ ನೋಡಿ, ನಿಮ್ಗೆ ಏನು ಆಶ್ಚರ್ಯ ಅಂದ್ರೆ ಒಮ್ಮೆ ಈ ಬ್ರ್ಯಾಂಡೆಡ್ ಐಟಮು ಕವರ್ ನೋಡಿ ತೊಳ್ಕೊಬಳಕು ಅಂತಾರಲ್ಲ, ಅವಕ್ಕೆ ಲೆಕ್ಕಿಲ್ದಂಗೆ ಕೊಟ್ಟು ಬರ್ತಾರೆ, ಟಿಪ್ಸ್ ಲೆಕ್ಕಿಲ್ದಂಗೆ ಕೊಟ್ಟು ಬರ್ತಾರೆ ಸರ್. ಇವಕ್ಕೆಲ್ಲ ದುಂದುಗಾರಿಕೆ ಬೇಕಾದಂಗೆ ಮಾಡ್ತಾರೆ ಸರ್. ಯಾರೋ ಬೆಳೆದಿರ್ತಕ್ಕಂಥ ಒಂದು ಈರುಳ್ಳಿ ಕೊಳ್ಬೇಕಾರೆ, ಟೊಮೊಟೊ ಕೊಳ್ಬೇಕಾರೆ, ಒಂದು ನಿಪ್ಪಟ್ಟು ಕೊಳ್ಬೇಕಾರೆ, ಒಂದು ಆಲ್ಬಾಯ್ ಕೊಳ್ಬೇಕಾರೆ, ಅಥವಾ ನೀನು ಒಂದು ಮಾಲ್ದಿ ಕೊಳ್ಬೇಕಾರೆ, ನಮ್ಮ ಫುಡ್ ಬಾರಿ ಕಷ್ಟಪಟ್ಟು ಬೆಳೆದಿತ್ತು ಅದು ಕೊಳ್ಬೇಕಾರೆ ಚೌಕಾಸಿ ಮಾಡ್ತಾರಲ್ಲ. ಅದಕ್ಕೆ ನಾನೊಂದು ಹೇಳ್ತೀನಿ ಸರ್, ಇಂಥ ರೈತ ಬೆಳೆದಂಥ ಪದಾರ್ಥದ ಕೊಳ್ಳುವಾಗ ಇದು ರೈತನಿಗೆ ಸಂದಾಯವಾಗ್ತಕ್ಕಂಥ ಒಂದು ಋಣಭಾರ ಪ್ರಜ್ಞೆ ನಿಮ್ಮನ್ನು ಕಡಿಮೆ ಮಾಡಬೇಕು ಅಂದರೆ ಅದಕ್ಕೆ ನಾನು ಹೇಳ್ತೀನಿ, ಉಳ್ಳವರು ಕೊಳ್ಳುವಾಗ ಮಾಡದೆ ಚೌಕಾಶಿ ಮಾಡಬಾರ್ದು. ಕೊಂಡರೆ ಆಗ ಉಳಿಯುವುದು ಕೃಷಿಕನ ಕೃಷಿ ಕಾಶಿ ಅಂತೇಳಿ. ಕೃಷಿ ಕಾಶಿ ಉಳಿಬೇಕಲ್ಲ ಸರ್, ಉಳ್ಕೋಬೇಕು ಅಂದ್ರೆ ಚೌಕಾಶಿ ಮಾಡ್ದಂಗೆ ಸ್ವಲ್ಪ ಕೊಂಡ್ಕೊಳ್ರಿ ಅಂತೇಳಿ ನಾನು ಭಾರಿ ಜನ ಕೇಳ್ತೀನಿ. ಉದ್ದಿಮೆ ಮಾಡಿದೀನಿ, ಇದು ಕೊಂಡ್ಕೊಳ್ಳಿ ಅನ್ನತಕ್ಕಂಥ ಸ್ವಾರ್ಥ ಇದ್ರೂ ಸಮೇತ ಅಲ್ಟಿಮೇಟ್ ಆಗಿ ಈ ಪರ್ಚೇಸರ್ಸೇ ನಮ್ ಬ್ಯಾಕ್ ಬೋನ್ ಅಂತೇಳಿ. ಕೊಳ್ಳೋರಿಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ ಸರ್? ಏನು ಮಾಡಕ್ಕಾಗಲ್ವಲ್ಲ. ಹಾಗಾಗಿ ಅವ್ರು ಸ್ವಲ್ಪ ಉದಾರತೆ ಇರ್ಲಿ ಅನ್ನೋ ಕಾರಣಕ್ಕೋಸ್ಕರ ಉದಾರ ಮನಸ್ಸಿಂದ ಕೊಂಡ್ಕೊಳ್ರಿ ಸರ್. ನುಗ್ಗೆ ಗಿಡ ಎಷ್ಟಿದಾವೆ ಸರ್? ನುಗ್ಗೆ ನಮ್ಗೆ ಆಲ್ಮೋಸ್ಟ್ ಏನಾಗುತ್ತೆ ಅಂದ್ರೆ ಬೆಳೆದಿದೆ ಒಂದು 15-20 ಗಿಡ ಇರ್ಬೋದು ಸರ್, 20-25 ಗಿಡ ಇದೆ. ಇದು ನೋಡಿ ಸರ್, ಈ ಸೊಪ್ಪು ಇದೆಯಲ್ಲ ಗೊತ್ತಲ್ಲ, ಈ ನುಗ್ಗೆ ಸೊಪ್ಪಾಗ್ಲಿ ನುಗ್ಗೆಕಾಯಿ ಆಗ್ಲಿ, ಇದಕ್ಕೆ ಐರನ್ ಸ್ಟಿಕ್ ಅಂತ ಹೆಸರು ಗೊತ್ತಲ್ಲ, ಅದ್ಭುತವಾದಂತ ಸತ್ವ ಸರ್ ಇದು. ನುಗ್ಗೆಕಾಯಿನ ಸಾರು ಮುದ್ದೆ ಅಂದ್ರೆ ಅದು ಉಂಡೆ ನೋಡ್ಬೇಕು, ಹೇಳಕ್ ಬರಲ್ಲ ಅಂತ ಹೇಳಿ ಸರ್ ಅದು. ಹಾಗೆ ಈ ಸೊಪ್ಪಲ್ಲೂ ಬಸ್ಸಾರು ಮಾಡ್ತೀವಿ ಸರ್, ಈ ಸೊಪ್ಪನ್ನು ಬೇಯಿಸ್ಬಿಟ್ಟು ಬಸ್ಸಾರು ಮಾಡಿ ಅದರಲ್ಲೂ ಮಾಡ್ತೀವಿ ಸರ್. ಈ ನುಗ್ಗೆ ನಮಗೆ ಎಲ್ಲ ಬೆಳೆಸ್ಕೊಂಡು ಬರ್ತಾರಲ್ಲ ಸರ್, ಗೆಸ್ಟ್ಗಳು ಬರ್ತಾರೆ, ನೆಂಟರು ಬರ್ತಾರೆ, ಅವ್ರಿಗೆಲ್ಲ ಬಂದರಿಗೆಲ್ಲ ಕೊಡಕ್ಕೆ ಅಂತ ಹೇಳೋದು ಎಲ್ಲ ಬೆಳಿತೀವಿ ಸರ್. ಇದು ಗೋವಾ ಅಂತ ಹೇಳಿ ಗೊತ್ತಲ್ಲ, ಇದು ಸೀಬೆ ಅಲ್ಲ, ಇದು ಸೀಬೆ ಸರ್, ಇದು ಸೀಬೆ. ಪಪ್ಪಾಯನೂ ಇದೆ, ಸೀಬೆ ತೋಟ ತುಂಬಾ ಇದಾವೆ ಸರ್. ಅವು ಒಂದು 100-6 ಗಿಡ ಇದಾವೆ. ಅವು ಎಲ್ಲ ಆಲ್ಮೋಸ್ಟ್ ಹಿಂಗೆ ಸರ್, ಎಲ್ಲ ಬಂದರಿ ತಿನ್ನಕ್ಕೆ, ಗೆಸ್ಟ್ ತಿನ್ನಕ್ಕೆ ಮಾಡಿಲ್ಲ ಸರ್. ಸರ್ ಈರುಳ್ಳಿ ಅಡಿಕೆ ಮಧ್ಯೆ ಹಾಕಿದ್ದೀರಾ? ಅಡಿಕೆ ಮಧ್ಯೆ ಹಾಕಿದ್ರೆ ನೀರುಳ್ಳಿನೇ ಇದು. ಅದು ಚೆನ್ನಾಗಿ ಬರಲಿ, ಬುಡಕಿ ಬಂತು ಸರ್, ಅದನ್ನ ಕಿತ್ಕೊಂಡು ಮತ್ತೆ ಬೇರೆದಕ್ಕೆ ಹಾಕ್ತಾನೆ ಸರ್. ಇದೆಲ್ಲ ಈರುಳ್ಳಿನೇ ಸರ್. ನೋಡಿ, ಇದನ್ನ ನಮ್ಮ ಈರುಳ್ಳಿ ಏನ್ ಮಾಡ್ತೀವಿ, ಇದನ್ನ ಹಳ್ಳಿ ಕಡೆ ಇದನ್ನ ಸಾಂಬಾರ್ ಈರುಳ್ಳಿ ಅಂತಾರೆ. ಇದನ್ನ ಏನ್ ಮಾಡ್ತೀವಿ, ಇಲ್ಲಿ ಕಟ್ ಮಾಡ್ಬಿಡ್ತೀವಿ ಸರ್. ಇಲ್ಲಿ ಕಟ್ ಮಾಡಿ ಒಂದು ವಾರ ಇಟ್ಬಿಟ್ಟು ಡ್ರೈ ಆಗುತ್ತೆ ಸರ್. ಆಮೇಲೆ ಅದನ್ನ ಮತ್ತೆ ಹೊಲ ರೆಡಿ ಮಾಡ್ಕೊಂಡು ಇದನ್ನ ಉಣ್ತಾ ಹೋಗ್ತೀವಿ. ಇದನ್ನ ಇದು ಬುಡಕಿ ಅಂತೇಳಿ. ಇದೆಲ್ಲ ಬೀಜ ಚೆಲ್ ಬಂದಿರೋದು. ಇದು ಬೀಜದ ಪ್ರಾಬ್ಲಮ್ ಇರ್ಬೋದು, ಬರಲ್ಲ ಸರಿಯಾಗಿ ಸರ್. ಈಗ ಈ ಬುಡಕಿನ ಸರ್, ಈ ಬುಡಕಿನ ಕಟ್ ಮಾಡಿ ನಾವು ನೆಲಕ್ಕೆ ಕುಣ್ತಾ ಹೋಗ್ಬಿಟ್ರೆ 2-2.5 ತಿಂಗಳಿಗೆ ಅದು ಬೆಳೆ ಬರುತ್ತೆ ಸರ್. ಇಷ್ಟು ಈರುಳ್ಳಿನ ನಿಮ್ಮ ಫುಡ್ ಪ್ರಾಡಕ್ಟ್ ಬೆಳಿತಾರ? ಪೂರ್ತಿ ಇಲ್ಲ, ನಾವು ಎಲ್ಲ ಸ್ಟಾಕ್ ಮಾಡ್ಕೊಂಡಿದೀವಿ ಸರ್. ಎಲ್ಲ ಅದಕ್ಕೆ ಬೆಳಿತೀವಿ. ಸೀರಾ ಅದೇ ನೀರುಳ್ಳಿ ಇರುತ್ತೆ, ನಾವು ಕರೆಕ್ಟ್ ಡ್ರೈ ಮಾಡಿ ಇಟ್ಕೊಂಡ್ಬಿಟ್ರೆ ಸರ್ 1 ವರ್ಷ ಆದ್ರೂ ಇರುತ್ತೆ, ತೊಂದರೆ. ಫುಲ್ ಡ್ರೈ ಆಗ್ಬೇಕು ಸರ್. ಆಮೇಲೆ ನಮ್ದೆಲ್ಲ ಮನೆ ಮುಂದೆ ಜಾಗ ಇರೋದ್ರಿಂದ ಓಪನ್ ಆಗಿ ಬಿಟ್ಬಿಟ್ಟಿರ್ತೀವಿ. ಇದನ್ನ ಬಂದಿರೋ ಈರುಳ್ಳಿನ ಹಿಂಗೆ ಸಿಪ್ಪೆರ್ಸ್ಕೊಂಡೆ ನಾವು ಬಣೆ ಉಟ್ಕೊಂಡಂಗೆ ಉಟ್ಕೊಂಡ್ಬಿಟ್ರೆ ಸರ್ 1 ವರ್ಷ ಆದ್ರೂ ಏನೂ ಆಗಲ್ಲ ಸರ್, ಅದು ಇರುತ್ತೆ.
ಎಲ್ಲ ಫ್ರೂಟ್ ಮಾಡಿದ್ದೇನೆ, ಮಾವು, ಹಲಸು, ಮಿಕ್ಸ್. ಇವೆಲ್ಲ ಮಿಕ್ಸ್ ಇದೆ ಸರ್. ಇಂಥದ್ದಿಲ್ಲ ಅನ್ನಂಗಿಲ್ಲ. ಮೆಕಡೋಮಿಯಾ ಅಂತ ಒಂದಿದೆ, ಅದು ಯಾಕೇನು ಡ್ರ್ಯಾಗನ್ ಫ್ರೂಟ್ ಇದೆ ಅಂತ ಕಾಣುತ್ತೆ. ಡ್ರ್ಯಾಗನ್ ಫ್ರೂಟ್ ಹಾಕಿದ್ದೀರಾ? ಡ್ರ್ಯಾಗನ್ ಫ್ರೂಟ್ ಅದ ಇದೆ ಅಲ್ಲ, ಒಳಗಡೆ ಅಲ್ಲಲ್ಲಿ ಇದೆ, ಒಂದೇ ಎರಡ ಸುಮ್ಮನೆ ಹಾಕಿದ ಬರೀ ಫ್ರೂಟ್ ಏರಿಯಾ, ಅದು ಫ್ರೂಟ್ ಪ್ಲಾಂಟ್ ಅಂತೇಳಿ ಅದ್ರೊಳಗಡೆ ಹಾಕಿದೆ ಸರ್. ಇದು ಕಂಪ್ಲೀಟ್ ಇದ್ರೊಳಗೆ ಓಡ್ಬೋದಲ್ಲ, ಇಚ್ಛೆ ಇರೋದು ಬನ್ನಿ. ಇದ್ರೊಳಗೆ ಓಡಾಡಕ್ಕೆ ಒಂದು ಚಂದ. ಇದು ಅಡಿಕೆ ಇದು ಅಡಿಕೆನೂ ಆಗಾಗಲೇ ಫಸಲು ಬಂದಿದೆ. ಇದು ಬಾಳೆ ಒಳಗೆ, ಇದು ಒಳಗಡೆ ಬಾಳೆ ಇಲ್ಲ, ಇದು ಪುಟ್ಟ ಬಾಳೆ ಅಂತ ಸರ್. ಪುಟ್ಟ ಬಾಳೆ ಅಂತನಾ ಸರ್? ಬಾಳೆ ಎಷ್ಟಿದೆ ಸರ್? ಸರ್ ಇದು ನಾನು ಒಟ್ಟು ಇದ್ರೊಳಗಡೆ ಎಲ್ಲ ಒಂದು 2000 ಗಿಡ ಬಾಳೆ ಹಾಕಿದ್ವಿ ಸರ್. ಇದು ಈ ಬಾಳೆ ನೋಡಿ ಇದು ಹೆಂಗ ಆಡ್ತೀವಿ ಅಂದ್ರೆ ಸರ್, ಇದು ಗೊತ್ತಲ್ಲ ನಿಮ್ಗೆ, ಒಂದು ಗೊನೆ ಬಿಟ್ಕೊಂಡು ಬಾಕಿ ಎಲ್ಲ ಕಡಿತೀವಿ ಸರ್, ಅದು ಡಿಕಂಪೋಸ್ ಆಗುತ್ತೆ. ಇದು ಇಲ್ಲ ಆಲ್ಮೋಸ್ಟ್ 100% ಪಕ್ಕ ಆರ್ಗ್ಯಾನಿಕ್ ಮಾಡಿದೀವಿ ಸರ್. ಇದೊಂದು ರೀತಿ ಶೂನ್ಯ ಬಂಡವಾಳ ಕೃಷಿ ಅಂತಲಾರು ಅನ್ಬಹುದು, ಸಾಂಪ್ರದಾಯಿಕ ಕೃಷಿ ಅಂತಲಾರು ಅನ್ಬಹುದು, ಸಾವಯವ ಕೃಷಿ ಅಂತಲಾರು ಅನ್ಬಹುದು, ಝೀರೋ ಏನಿಲ್ಲ. ಏನು ಅಂದ್ರೆ ಈ ನೆಲದ ಸತ್ವ ಡೆಫಿನೆಟ್ ಆಗಿದೆ ನೋಡಿ. ನೀವು ಸುಮ್ಮನೆ ಓಡಾಡ್ತಾ ಇದ್ರಲ್ಲ ಸರ್, ಇದೆಲ್ಲ ಈ ಬಾಳೆದೆಲ್ಲ ಕಡ್ದು ಹಾಕ್ಬಿಡ್ತೀವಿ ಸರ್. ಒಂದ್ ರೀತಿ ಮಲ್ಚಿಂಗ್ ಆದಂಗ ಆಗುತ್ತೆ, ಕಂಪ್ಲೀಟ್ ಡಿಕಂಪೋಸ್ ಆಗುತ್ತೆ. ಇನ್ನು ಹತ್ರ ಝೀರೋ ಕಲ್ಟಿವೇಶನ್ ಸರ್, ಮರಗಳು ಚೆನ್ನಾಗಿದಾವೆ ಸರ್. ಇದೊಂದು ಬಾಳೆಗೆ ನೀವು ಫರ್ಟಿಲೈಸರ್ ಇಲ್ಲ ಏನು ಕೊಟ್ಟಿಲ್ಲ. ಈ ಬಾಳೆ ಪೂರ್ತಿ ನಾವು ಜೀವಾಮೃತದಲ್ಲಿ ಬೆಳೆದ್ವಿ ಸರ್. ಆ ಬಾಳೆಗೆ ಆಗ್ತಕ್ಕಂಥ ಜೀವಾಮೃತ ಅಡಿಕೆಗೂ ಆಗ್ತಿತ್ತು ಸರ್. ಇನ್ನು ಆಲ್ಮೋಸ್ಟ್ ಇದೊಂದು ಪ್ಲಾಟ್ ಅಂತೂ 100% ಪೂರ್ತಿ ನ್ಯಾಚುರಲ್ ನೈಸರ್ಗಿಕ ಕೃಷಿ ಮಾಡ್ಬೇಕು ಅಂತೇಳಿ ಮಾಡಿದ್ವಿ ಸರ್. ಅದಕ್ಕೆ ಹಿಂಗೆಲ್ಲ ಕಡ್ದು ಹಾಕ್ಬಿಡ್ತೀವಿ. ಅದು ಹಿಂಗೆ ಕಾಣುತ್ತೆ ಅಷ್ಟೇ. ಅದು ಇನ್ನೊಂದು 15-20 ದಿವಸಕ್ಕೆ ಅದು ಒಂದ್ಸರಿ ಮಳೆ ಬಂದ್ಬಿಟ್ರೆ ಕಂಪ್ಲೀಟ್ ಅಲ್ಲೇ ಡಿಕಂಪೋಸ್ ಆಗ್ಬಿಡುತ್ತೆ. ಅದು ಖುಷಿ, ತೋಟದೊಳಗೆ ಅಡ್ಡಾಡೋದೇ ಒಂದು ಖುಷಿ ಸರ್. ನೋಡಿ ವಾತಾವರಣ ಹೆಂಗಿದೆ ಅಂತೇಳಿ. ತೆಂಗಿಗಾಗ್ಲಿ ಅಡಿಕೆಗಾಗ್ಲಿ ಏಳು ಮಾಡಿಸಿದ ನೆಲ ಇದು. ನೆಲ ತುಂಬಾ ಸತ್ವ ಇರುತ್ತೆ ಸರ್ ನೆಲದಲ್ಲಿ. ನೆಲದ ಸತ್ವ ಇದೆಯಲ್ಲ, ಅದು ವಂಡರ್ಫುಲ್ ಸರ್. ಹಿಂಗೆ ಮಾಡ್ಬೇಕು ಅಂತೇಳಿ ಇದೊಂದು ಪ್ಲಾಟ್ ನಂಗೆ ಮಾಡಿ. ಇದೊಂದು 700-800 ಗಿಡ ಅಡಿಕೆ ಇದೆ, ಇದ್ರೊಳಗಡೆ ಅಷ್ಟೇ ಒಂದು 700-800 ಗಿಡ ಬಾಳೆ ಇದೆ, 1000 ಸರ್. ಇದೆಲ್ಲ ಹಿಂಗೆ ಇದೆ ಸರ್. ಇದು ಬಟರ್ ಫ್ರೂಟ್ ಹೇಳ್ರಿ, ಇದು ಬಟರ್ ಫ್ರೂಟ್ ಅಲ್ಲ, ಅದು ಬಟರ್ ಫ್ರೂಟ್ ಅಲ್ಲ, ಬದಿಲಾಗಿರೋವು ಲಕ್ಷ್ಮಣ ಫಲ, ಸೀತಾಫಲ, ಅವು ನೋಡ್ಲಿಲ್ಲ ನೀವು? ಅವು ತೋರಿಸ್ತೀನಿ ಮಾಡಿ ಸರ್. ಇಲ್ಲಿ ದಾಟಿರ್ಬೇಕು. ಇದು ಕೃಷಿ ಹೊಂಡ ಸರ್. ಇದು ಅದು ಕೃಷಿ ಹೊಂಡ ಸರ್. ಅದು ಆ ಕೃಷಿ ಹೊಂಡ ನೋಡ್ಲಿಲ್ಲ ನೀವು? ದೊಡ್ಡದು ಇಲ್ಲ, ಅದಲ್ಲೇ ಮನೆ ಹತ್ರ ಇದೆ. ಸಣ್ಣ ಕೃಷಿ ಹೊಂಡ ಸರ್. ಅಲ್ಲ ಎಷ್ಟು ಮಾಡಿದೀರ ಸರ್? ಈ ತರ 2 ಇದೆ ಸರ್, ಮೇಲೊಂದು ಇಲ್ಲೊಂದು. ಇನ್ನು ದೊಡ್ಡದೊಂದು ಇದಿಲ್ಲ, ಅದು ನಿಮ್ಗೆ ಆಮೇಲೆ ಪರಿಚಯ ಮಾಡ್ಕೊಂಡು. ಅಂದ್ರೆ ಇದನ್ನ ನೀವು ಇಲ್ಲಿ ಬಿದ್ದಿರೋ ಏನಾದ್ರೆ ಇಲ್ಲಿ ಸ್ಟಾಕ್ ಆಗಿರುತ್ತೆ ಸರ್. ಇದು ಎಮರ್ಜೆನ್ಸಿ ಎಲ್ಲವಕ್ಕೂ ಆಗುತ್ತೆ, ಪಕ್ಷಿಗಳಿಗೆ ಆಗುತ್ತೆ, ಎಲ್ಲದಕ್ಕೂ ಆಗುತ್ತೆ. ಜೊತೆ ನಮಗೂ ಎಮರ್ಜೆನ್ಸಿ ಬೇಕಾಗುತ್ತೆ ಅಂತೇಳಿ ಎಲ್ಲ ರೀಚಾರ್ಜ್ ಆಗ್ತವೆ. ಅಕ್ಕಪಕ್ಕ ಬೋರ್ ಇರ್ತವೆ ಸರ್, ಅವು ರೀಚಾರ್ಜ್ ಆಗ್ತವೆ. ನೋಡಿ ಡಿಸೆಂಬರ್ ತಿಂಗಳು ಅಪ್ ಟು ಮಾರ್ಚ್ ಏಪ್ರಿಲ್ ತನಕ ಇಲ್ಲಿ ಹಂಗೆ ಇರುತ್ತೆ. ಫ್ಯಾಷನ್ ಫ್ರೂಟ್ ಅಂತ ಕೇಳಿದಿರಲ್ವ ಸರ್? ಅದು ಅದ್ಭುತವಾದ ಸರ್. ಒಂದ್ ಗಿಡ ಇದ್ರೆ ಇಡೀ ವರ್ಷದ ದಿವಸ ಮನೆಗೆ ಬಂದ ಗೆಸ್ಟ್ಗಳಿಗೆ ಎಲ್ಲರಿಗೂ ಒಂದ್ ಗಿಡ ಇದ್ರೆ ಸಾಕು ಸರ್. ಸರ್ ಅದು ಸೀಸನಲ್ ಫ್ರೂಟ್ ಅಥವಾ? ಇಲ್ಲ, ಅದು ಆಲ್ಮೋಸ್ಟ್ ಯಾವಾಗ್ಲೂ ಬಿಡುತ್ತೆ ಸರ್. ಬಿಡುತ್ತೆ. ನೀವು ಸ್ವರ್ಗದಲ್ಲಿ ಬಂದು ವಾಸ ಮಾಡ್ತಿದ್ದೀರಿ ಸರ್. ಇಲ್ಲ, ಇದು ಖುಷಿ. ನಾನು ಅದಕ್ಕೆ ಹೇಳ್ತೀನಿ, ಈಗ ಯಾವ್ದಕ್ಕೆ ಏನ್ ಬೇಕಾದ್ರೂ ಬೆಲೆ ಕಟ್ಟಬಹುದು, ಅದ್ರ ಸಮಾಧಾನಕ್ಕೆ ನೆಮ್ಮದಿಗೆ ಬೆಲೆ ಕಟ್ಟಕ್ಕಾಗಲ್ಲ. ಅದನ್ನ ಎಲ್ಲಿ ಕೊಂಡ್ಕಂತೀರಾ? ಇಲ್ಲಪ್ಪ ಒಂಚೂರು ಬೇಜಾರಾಗ್ಬಿಟ್ಟಿದೆ, ಒಂಚೂರು ಸಂತೆಗೆ ಹೋದ್ರೆ ಸಿಗುತ್ತೆ ಅಂತೇಳಿ ಅಲ್ಲಿ ಅಂದ್ರೆ ಒಂದು 50 ರೂಪಾಯಿ ನೆಮ್ಮದಿ ಕೊಟ್ರಿ ನಿಂತ್ಕೊಳ್ತೀರಾ? ಸಿಗುತ್ತೆ ಸರ್. ಅದು ನೆಮ್ಮದಿ ಯಾವತ್ತೂ ಅಷ್ಟೇ ನಾವೇ ಸೃಷ್ಟಿ ಮಾಡ್ಕೋಬೇಕು, ಅದನ್ನ ನಾವೇ ಫೀಲ್ ಮಾಡ್ಬೇಕು. ಆ ನೆಮ್ಮದಿ ನಾವು ಬರಂಗೆ ಏನೇನು ಮಾಡ್ಬೇಕು ಅನ್ನೋದಿದೆಯಲ್ಲ, ಅದೇ ಮನುಷ್ಯತ್ವದ ವಿವೇಕ ಅಂತೇಳಿ ನನ್ನ ಪ್ರಕಾರ. ಆ ವಿವೇಕ ಇಲ್ಲದೆ ಇದ್ದಾಗ ನೀವು ಕೋಟಿ ದುಡ್ಡಿದ್ರು ನೆಣಕ್ಕೆ ಅಂತಾರೆ, ಗೊತ್ತಾನೆ? ಕ್ವಿಂಟಾಲ್ ಗಟ್ಲೆ ಬಂಗಾರ ಇದ್ರು ಅಪ್ಸೆಟ್ ಆಗ್ತಾರೆ. ಇದು ಆಕ್ಚುಲಿ ಡ್ರ್ಯಾಗನ್ ಫ್ರೂಟ್, ಮೇಲೊಂದು ಇಟ್ಟಿಯೇನೆ, ಅದಾದ ಆಮೇಲೆ ಇದು ಫ್ಯಾಷನ್ ಫ್ರೂಟ್ ಸರ್. ಇದು ಬೆಳೆದಿದೆಯಲ್ಲ, ಇದು ಪೂರ್ತಿ 2 ಫ್ಯಾಷನ್ ಫ್ರೂಟ್. ಹಣ್ಣು ಬಿಟ್ಟು ಕಾಯಿ ಇದೆಯಾ? ಅದೇ ಕಾಯಿ. ಇದು ನೋಡಿ ಸರ್, ಇದೆಯಲ್ಲ, ಇದನ್ನ ನಮ್ಮ ಜ್ಯೂಸ್ ಫ್ರೂಟ್ ಅಂತಾರೆ. ಇದನ್ನ ಜ್ಯೂಸ್ ಅಂತೇಳಿ ಅದ್ಭುತವಾದ ಜ್ಯೂಸ್ ಸರ್. ಸ್ವಲ್ಪ ಮಾಗಿಬಿಟ್ರೆ, ಇನ್ನೊಂದು ವಾರ ಕಳೆದು ಬಿಟ್ರೆ ಇದ್ರಲ್ಲಿ ಜ್ಯೂಸ್ ಮಾಡ್ತಾರೆ ನಮ್ಮ ಮನೆಯಲ್ಲಿ. ಒಳ್ಳೆ ಜ್ಯೂಸ್ ಆಗುತ್ತೆ, ಬ್ಯೂಟಿಫುಲ್ ಜ್ಯೂಸ್, ತುಂಬಾ ಆರ್ಗ್ಯಾನಿಕ್ ಸರ್. ಇದು ಫ್ಯಾಷನ್ ಫ್ರೂಟ್ ಅಂತೇಳಿ ಈ ತರ ಇಲ್ಲಿ ಮನೆ ಹತ್ರ ಎಲ್ಲ ಬೆಳೆದಿದ್ದೇನೆ ಸರ್. ಮೆಣಸಿನಕಾಯಿ ಹಾಕಿದಿರಿ? ಇದು ಮೆಣಸಿನ ಗಿಡ ನಮಗೆ ಬೇಕಲ್ಲ ಸರ್, ಇದಕ್ಕೆ ಸ್ನಾಕ್ಸ್ಗೆ. ನಾವು ನಿಪ್ಪಟ್ಟು ಮಾಡೋದಾದ್ರೆ, ಚರ್ಮುರಿ ಮಾಡೋದಾದ್ರೆ ಅದಕ್ಕೆ ಮೇಜರ್ ಇಂಗ್ರೀಡಿಯೆಂಟು ಮೆಣಸಿನಕಾಯಿ ಸರ್. ಇದು ನಾವೇ ಬೆಳಿತೀವಿ. ಇದೊಂದು ಅದ್ಭುತವಾದಂತ ವೆರೈಟಿ. ಇದು ನಿಮ್ಗೆ ಸಾಕಾಗತ್ತಾ ಅಥವಾ ಸಾಕಾಗಿ ಉಳಿಯುತ್ತೆ ಸರ್? ನಮ್ಗೆ ಏನ್ ಮಾಡ್ತೀರಾ ಸರ್? ನಾವು ಉಳಿದು ಹಣ್ಣು ಮಾಡ್ತೀವಿ. ಹಣ್ಣು ನೀವು ಎಷ್ಟು ವರ್ಷ ಇಟ್ರಿನೂ ಆಗಲ್ಲ. ಈಗ ನಮ್ಮ ಹಣ್ಣು ಒಣಾಕಿರೋ ತೋರಿಸ್ತೀನಿ ನೋಡ್ರಿ. ನಮಗೆ ಈಗ ಕಾಯಿನ ಬಿಡಿಸ್ಕೊಂತೀವಿ, ಈಗ ಇಲ್ಲೇ ಕಾಯಿ ಬಿಡಿಸ್ಕೊಂಡು ಅದನ್ನ ಗ್ರೈಂಡ್ ಮಾಡಿ ನಿಪ್ಪಟ್ಟು ಮಾಡ್ತೀವಿ. ಅದಾದ್ಮೇಲೆ ಹಣ್ಣಾಗುತ್ತೆ ಸರ್. ಅದಾದ್ಮೇಲೆ ಪ್ಲಾಟ್, ನೆಕ್ಸ್ಟ್ ಈ ಕಡೆ ಪ್ಲಾಟ್ ಮಾಡ್ತೀವಿ, ಇನ್ನೊಂದು ಪ್ಲಾಟ್ ಮಾಡ್ತಿರ್ತೀವಿ. ಇದು ನಮ್ಮ ಕೊಟ್ಟಿಗೆ. ಇದು ಹಸುಗಳಿಲ್ಲ, ಕರುಗಳು ಸಿಕ್ಕಿದ್ವು ಓಡಾಡ್ತಿದ್ವು. ಹೌದಾ? ಇಲ್ಲೇ ಬಂದಿದೆ. ಇವು ಪಕ್ಕ ಮಲೆನಾಡು ಗಿಡ್ಡ ಅಂತ ಸರ್. ಈ ಹಸುಗಳ ಜೊತೆ ಆಡೋದೇ ಒಂದು ಖುಷಿ. ಎಷ್ಟು ಸಾಕಿದೀರಾ ಸರ್? ಸರ್ ನಮ್ಗೆ 2 ಹಸು, ಕೂಡ ಹಸುಗಳು 2 ಇದೆ ನಮ್ಮ ಮನೆಗೆ. ನಮ್ಮ ಮನೆ ಹಾಲು, ಮೊಸರು, ತುಪ್ಪ, ಬೆಣ್ಣೆ, ಅದು ಎಕ್ಸ್ಟ್ರಾಡಿನರಿ. ಬೇರೆ ಹೇಳ್ತೀನಿ, ಓಹೋ ಇವೆ
ಇವೇ ನಮ್ಮ ಒಂದು ಪುಟಾಣಿಗಳು. ಚಿನ್ನಾರಿ ಇವು ಮಲ್ನಾಡ್ ಗಿಡ್ಡನ ಸರ್ ಇದು? ಮಲ್ನಾಡ್ ಗಿಡ, 2 ಹೆಣ್ಣುಗರ ಸರ್ ಇವು. ಹಾ. ಚಿನ್ನಿ ಯಾಕಪ್ಪ ಅವು ಕಟ್ಟಿದಾರಲ್ಲ ಚಿನ್ನಿ? ಯಾಕೆ ಓಡಾಡ್ತಿದ್ವು ಅನ್ಸುತ್ತೆ. ಕಟ್ಟಿದ ಮಗಳು ಅದಕ್ಕೆ ಸುಮ್ಮನೆ. ಸೊ ಈ ತರ ಹೆಚ್ಚಿಗೆ ಬಂದ್ರೆ ಒಣಗಿಸ್ಕಿಟ್ಕೊಂಡ್ಬಿಡ್ತೀರಾ? ಡ್ರೈ ಮಾಡ್ಬಿಡ್ತೀವಿ ಸರ್. ಹಾ. ಇದು ನಮ್ಮ ಎಲ್ಲಾ ಮೆಣಸಿನಕಾಯಿಗಿಂತ ಒರಿಜಿನಲ್ ಸರ್ ಇದು. ನೆಕ್ಸ್ಟ್ ಅದನ್ನ ಮಾಡೋಣ ಅಂತ ಮಾಡಿದ್ವಿ. ಇದನ್ನ ನೆಕ್ಸ್ಟ್ ಆದ ತಕ್ಷಣ ಇದನ್ನ ಮತ್ತೆ ಚಿಲ್ಲಿ ಪೌಡರ್ ತರ, ಚಿಲ್ಲಿ ಪೌಡರ್, ಒರಿಜಿನಲ್ ಚಿಲ್ಲಿ ಪೌಡರ್ ಏನಾಗ ಹೇಳ್ತಾರೆ ಹಂಗೆ ಹಿಂಗೆ ಏನೋ ಮಿಕ್ಸ್. ನಾವು ಒರಿಜಿನಲ್ ಚಿಲ್ಲಿ ಪೌಡರ್ ಈ ತರ ಕೊಡ್ತೀವಿ ಅಂದ್ರೆ ಬ್ಯೂಟಿಫುಲ್ ಸರ್. ಇದು ಕಲರ್ ನೋಡಿ ಹೆಂಗಿದೆ ಸರ್. ನಾವೇ ತುಂಬಾ ಆರ್ಗ್ಯಾನಿಕಲ್ ಬೆಳೆದಿರೋದು. ಸರ್ ಇದೇನ್ ತರಕಾರಿ? ಬದನೆಕಾಯಿ ಸರ್. ಇದು ಕೋಸು ಮತ್ತೆ ಇದು ಕೋಸು, ಅದು ಕೋಸು ಬದನೆಕಾಯಿ. ಮನೆಗೆ ಏನ್ ಬೇಕೋ ಅದು ಹಾಕಿ ಸರ್. ಸರ್ ಹೊಂಡ ಎಷ್ಟು ದೊಡ್ಡದು ಮಾಡ್ಕೊಂಡಿದ್ದೀರಿ ಸರ್? ಈ ಹೊಂಡ ನಿಮ್ಗೆ ಆಶ್ಚರ್ಯ ಆಗುತ್ತೆ ಸರ್. ಇದು 150 ಅಡಿ ಉದ್ದ ಇದೆ, 130 ಅಡಿ ಅಗಲ ಇದೆ. ನಿಮ್ಗೆ ಡೆಪ್ತ್ ಕೇಳಿಬಿಟ್ರೆ ನಿಮಗೆ ಶಾಕ್ ಆಗುತ್ತೆ. ಎಷ್ಟಿದೆ ಸರ್? 55 ಅಡಿ ಇದೆ. 55 ಅಡಿ ಇದೆಯಾ ಇದು? ನಿಮಗೆ ಇದು ಒಟ್ಟು 5,000 ಟ್ಯಾಂಕರ್ ನೀರು ಹಿಡಿಯುತ್ತೆ. ಇದು ಹತ್ತತ್ರ 3 ಕೋಟಿ ಲೀಟರ್. ಓ, ಇದನ್ನ ಯಾಕೆ ಮಾಡಿದೀವಿ ಅಂದ್ರೆ ಮಳೆದು ಹಾರ್ವೆಸ್ಟ್ ಮಾಡಬಹುದು. ನಾವು ಬೋರ್ವೆಲ್ ಯಾವಾಗ ಸ್ಟಾರ್ಟ್ ಮಾಡಲ್ಲ ಅವಾಗ ಇದಕ್ಕೆ ಬಿಡ್ತೀವಿ. ಇದು ಆಲ್ಟರ್ನೇಟ್ ಸರ್. ಇದು ಉದಾಹರಣೆಗೆ ಅಡಿಕೆ ಬೆಳೆಗಾರರಿಗೆ ಯಾವುದೇ ರೈತನಿಗೆ ಒಂದು ಪರ್ಯಾಯವಾದಂತ ಸೋರ್ಸ್ ಇರಬೇಕು. ಈಗ ನೀವು ಬೋರ್ ಅಂಡರ್ಗ್ರೌಂಡ್ ವಾಟರ್ ಮೇಂಟೈನ್ ಮಾಡ್ತಾ ಇದೀವಿ. ಇದು ಒಂದ್ಸಾರಿ ಇದು ಫಿಲ್ ಆಗ್ಬಿಡ್ತು ಅಂದ್ರೆ ಸರ್, ನಾವು 20 ಎಕರೆ ಆರಾಮಾಗಿ ಒಂದು ವರ್ಷ ಮಳೆ ಬರದಿದ್ರು ಮೇಂಟೈನ್ ಮಾಡ್ಬೋದು. 20 ಎಕರೆ ಒಂದು ವರ್ಷ ಮೇಂಟೈನ್ ಮಾಡ್ಬೋದು ಅಂತಾರೆ. ಅಂತ ಕಾಲ ಏನ್ ಬರಲ್ಲ, ಬಟ್ ಒಂದು ಬೇಸಿಗೆಯಲ್ಲಿ ಸ್ವಲ್ಪ ಅಭಾವ ಆಗುತ್ತೆ ನೀರಿನ. ಅಭಾವ ಆದಾಗ್ಲೂ ಸಮೇತ ಆರಾಮ ಮ್ಯಾನೇಜ್ ಮಾಡ್ಬೋದು ಅಂತೇಳಿ ಇದನ್ನ ಮಾಡ್ಕೊಂಡಿದೀವಿ ಸರ್. ಅದ್ಭುತವಾದ. ನೆಕ್ಸ್ಟ್ ಇದನ್ನ ಬೇರೆ ತರ ಮಾಡೋಣ ಮಾಡಿದ್ ಸರ್. ಎಷ್ಟು ಖರ್ಚಾಗಿದೆ ಸರ್ ಒಟ್ಟಾರೆ? ಮಾಡಂಗೆ ಇದಕ್ಕೊಂದು 20-22 ಲಕ್ಷ ಖರ್ಚಾಯ್ತು. 22 ಲಕ್ಷ. ಬಟ್ ಸರ್ಕಾರದಿಂದ ಸಬ್ಸಿಡಿ ಒಂದು 5 ಲಕ್ಷ ಬಂದಿದೆ. ಈ ಟಾರ್ಪಾಲ್ಗೆ ಹೆಚ್ಚು ಕಮ್ಮಿ 10 ಲಕ್ಷ ಬಿತ್ತು ಸರ್. ಅದು ಹಾಗಾಗಿ ಇದು ತೆಗಿಯಕ್ಕೆ ಒಂದು ತಿಂಗಳಗಟ್ಲೆ JCB ವರ್ಕ್ ಮಾಡ್ತು. ಈ ಟಾರ್ಪಲಿನ್ ಇದ್ರದ್ದು ಲೈಫ್ ವ್ಯಾಲಿಡಿಟಿ ಎಷ್ಟು ಸರ್? ನಿಮ್ಗೆ 10 ವರ್ಷ ಗ್ಯಾರಂಟಿ ಕೊಡ್ತಾನೆ. 800 GSM ಇದು ಒಳ್ಳೆ ಕ್ವಾಲಿಟಿನೇ. ಅದು ಹಿಂಗೆ ತೊಂದ್ರೆ ಇಲ್ಲ, ಹಂಗೆ ಆಗಲ್ಲ. ತುಂಬಾ ಗಟ್ಟಿನೇ ಇವು. ಸ್ಟ್ಯಾಂಡರ್ಡ್ ಟಾರ್ಪಾಲ ಇದು. ಬಟ್ ನೀವು ಹೇಳ್ದಂಗೆ ಅಕಸ್ಮಾತ್ ಹಂಗೆ ಹೋತಂದ್ರೆ ಇವು ಪ್ಯಾಚ್ ಹಾಕ್ಯಬಹುದು. ಹಂಗೆ ತೊಂದ್ರೆ ಇಲ್ಲ. ಅಲ್ಲಿವರೆಗೂ ನಿಂತು ಬಿಟ್ರೆ 3 ಕೋಟಿ ಲೀಟರ್ ಹಿಡಿಯುತ್ತೆ ಸರ್ ಇದು. ಹೇಗೆ ಅದ್ಭುತವಾದ ನೋಡೋಣ. 3 ಕೋಟಿ ಬೋಟಿಂಗ್ ಗಿಟಿಂಗ್ ಯಾರು ಮಾಡೋಣ ಅಂತ ಯೋಚನೆ ಮಾಡಿದ್ವಿ. ನೆಕ್ಸ್ಟ್ ಅಡ್ಡಿ ಇಲ್ಲ ಸರ್, ಅಡ್ಡಿ ಇಲ್ಲ. ಇದು ಚಕ್ಕೋತ ಅಂತ. ಚಕ್ಕೋತ ಇದು ಚಕ್ಕೋತ ಫ್ರೂಟ್ ಸರ್. ನಮ್ಮ ಇದರಲ್ಲಿ ಫೇಮಸ್ ದೊಡ್ಡಬಳ್ಳಾಪುರ ಚಕ್ಕೋತ ಫೇಮಸ್. ಇದು ಚಕ್ಕೋತ ಸರ್. ಇದು ಬಟರ್ ಫ್ರೂಟ್. ಅದು ಬಟರ್ ಫ್ರೂಟ್. ನಿಮಗೆ ಸೀತಾಫಲ ಇದೆ, ಬನ್ನಿ ತೋರಿಸ್ತೀನಿ. ಇವೆಲ್ಲ ಸೀತಾಫಲ. ಇದು ನಿಂಬೆ. ಇದು ಲಕ್ಷ್ಮಣ ಫಲ ಸರ್. ಇದು ಲಕ್ಷ್ಮಣ ಫಲ. ಇದು ನಮ್ಗೆ ಬಲ್ಲವ್ರು ಹೇಳೋದು ಸರ್. ಇದು ಸುಮಾರು ನಮ್ಮಲ್ಲಿ ಹತ್ರ ತಗೊಂಡೋಗಿದ್ದಾರೆ ನೋಡಿ. ಇದು ಲಕ್ಷ್ಮಣ ಫಲ ಫ್ರೂಟ್. ಲಕ್ಷ್ಮಣ ಫಲ ಬಂದಿದೆಯಲ್ಲ, ಇದು ಲಕ್ಷ್ಮಣ ಫಲ ಫ್ರೂಟ್. ಇದನ್ನು ಎಲ್ಲಿವರೆಗೂ ಹೇಳ್ತಾರೆ ಅಂದ್ರೆ ನಮ್ಮ ನೇಚರ್ ಫುಡ್ ಸ್ಪೆಷಲಿಸ್ಟ್ ಆಯುರ್ವೇದ ತಜ್ಞರ ಪ್ರಕಾರ ಇದು ಕ್ಯಾನ್ಸರ್ಗೆ ರಾಮಬಾಣ. ಅಂದ್ರೆ ಕೀಮೋ ಇದ್ದಂಗೆ ಅಂತ, ಒಂದು ಕೀಮೋ ಕೊಟ್ಟಂಗೆ ಅಂತ ಒಂದು ಹಣ್ಣು ತಿಂದ್ರೆ ನಮಗೆ ಇದನ್ನ ಅನೇಕ ಜನ ಬಂದ್ರೆ ಕೇಳ್ತಾರೆ. ಹಣ್ಣಿದ್ದ ಕೊಟ್ಟು ಕಳಿಸ್ಬಿಡ್ತೀವಿ. ಬಾಕಿ ಅಂತ ನಾವಿದ್ರೆ ನಾವು ತಿಂತೀವಿ, ಇಲ್ಲ ಕೇಳಿದರಿಗೆ ಕೊಡ್ತೀವಿ, ಆ ಥರ ಬಯಸಿ ಬಂದರಿಗೆ ಕೊಡ್ತೀವಿ ಸರ್. ಲಕ್ಷ್ಮಣ ಫಲ ಅಂತ ಹೇಳಿ ಸರ್. ಇದು ಅದ್ಭುತವಾದ ಫ್ರೂಟ್. ಇದು ಈಗ ಹಿಂಗಿದೆ. ಈಗ ಸ್ವಲ್ಪ ಬರೋದು ಹಳಸಿನ ಬಂದಂಗೆ ಬರುತ್ತೆ ಸರ್. ಇದು ಹೌದು ಬರುತ್ತೆ. ಈಗ ಸ್ವಲ್ಪ ಬೇಸಿಗೆ ಮಳೆಗಾಲದಲ್ಲಿ ಇಷ್ಟು ಸ್ವಲ್ಪ ಬರ್ತಾವೆ ಸರ್. ಇದು ರಾಮಫಲ ಅಲ್ವಾ ಸರ್? ಇದು ಕಾಣತ್ತಲ್ಲ ನಿಮಗೆ? ಇದು ಇದೆ ಫ್ರೂಟ್ ಸರ್. ಇಲ್ಲಿದೆ ನೋಡಿ ಸರ್. ಇದು ಎಳ್ಳಿ ಗಿಡ ಅಂತೀವಿ. ನಿಂಬೆ ಅಲ್ಲ, ಗೊತ್ತಲ್ಲ ನಿಮಗೆ? ಎಳ್ಳಿ ಗಿಡ ಸಿಟ್ರೇಟ್. ಸಿಟ್ರೇಟ್ ಗೊತ್ತಲ್ಲ ಸರ್? ಇದು ಚಿತ್ರಾನ್ನಕ್ಕೆ, ಹುಳಿಗೆ ನಂಬರ್ 1. ಇದು ಉಪ್ಪಿನಕಾಯಿಗೆ ಚಿತ್ರಾನ್ನಕ್ಕೆ ಫೇಮಸ್. ಎಲ್ರಿಗೆ ಇದು ಎಳ್ಳಿಕಾಯಿ ಅಂತಾರೆ ಸರ್. ಸೋಡಾ ಎಲ್ಲ ಸೋಡಾಕ್ಕೆ ಎಳ್ಳಿಕಾಯಿ ಜ್ಯೂಸ್ ಅಂತ ಕೆಲವು ಟೌನ್ಗಳ ಕಡೆ ಫೇಮಸ್ ಆಗಿದೆ ಈಗ. ರಿಚ್ ಆಫ್ ವಿಟಮಿನ್ ಸಿ. ಕರೆಕ್ಟ್ ಸರ್. ಇದು ನೋನಿ ಸುಮ್ಮನೆ ಹಾಕಿದೀವಿ. ಒಂದು ನೋನಿ ಹಿಂಗಿರುತ್ತೆ ಅಂತ ಗೊತ್ತಾಗ್ಲಿ ನೋಡಿ. ನೋನಿ ಹಣ್ಣಿನ ಗಿಡನೂ ಇದೆ ಇಲ್ಲಿ ಸರ್. ಇದು ಸೀತಾಫಲ. ರಾಮಫಲ, ಸೀತಾಫಲ, ಲಕ್ಷ್ಮಣ ಫಲ ಎಲ್ಲ ಬಂದಿವಿ ಮೇಡಮ್. ಇದು ಸೀತಾಫಲ ಸರ್. ಇದು ಹಣ್ಣುಗಳು ಇಲ್ಲ, ಖಾಲಿ ಇದಾವೆಲ್ಲ. ಯಾವ್ದು ಸರ್? ಇದು ಪಾರಿಜಾತ. ಇದು ಆ ಹೂವೇ ವಂಡರ್ಫುಲ್. ಅದು ಇದಲ್ವಾ? ಇದೆ ಸರ್. ಇದು ಹೆಂಗಿರುತ್ತೆ ಅಂದ್ರೆ ಇದು ನೇಚರ್ನ ವಿಶೇಷಕ್ಕೆ ಒಂದು ದೊಡ್ಡ ಉದಾಹರಣೆ. ಇದು ಪೇಂಟ್ ಹೊಡೆದಂಗಿದೆ ಸರ್. ಇದು ನೋಡಿ, ಇಲ್ಲಿ ಬಿಳಿ ಜೆ ಶಿವರುದ್ರಪ್ಪನವ್ರು ಒಂದು ಕವನದಲ್ಲಿ ಹೇಳ್ತಾರೆ, ಮಲ್ಲಿಗೆ ಒಂದು ಕುರ್ತಿ ಹೇಳ್ತಾರೆ, ಮೈ ತುಂಬ ಹಸಿರು ಬಿಳಿ ಮಲ್ಲಿಗೆ ಹೊತ್ತ ನಿನಗೆ ಆ ಬಿಳಿ ಬಣ್ಣ ಹೊಡೆದವರು ಯಾರು ಅಂತೇಳಿ ಒಂದು ಕವನ ಇದೆ ಸರ್. ಅದೊಂದು ಆಶ್ಚರ್ಯ ಸೃಷ್ಟಿ. ಇದು ಇದೆಲ್ಲ ಹಸಿರು. ಅದಕ್ಕೆ ನಮ್ಮ ಹಳ್ಳಿ ಕಡೆ ಜನಪದರು ಒಂದು ಒಗಟು ಕಟ್ತಾರೆ, ಹಸಿರು ಗಿಡಕ್ಕೆ ಮೊಸರು ಚೆಲ್ಲಿದೆ ಅಂತ. ಹಸಿರು ಗಿಡಕ್ಕೆ ಮೊಸರು ಚೆಲ್ಲಿದೆ ಯಾವ್ದಪ್ಪ ಅಂದ್ರೆ ನಮ್ಮ ಮಲ್ಲಿಗೆ ಗಿಡ.
ಅದರ ಎಲ್ಲ ಕೃಷಿಗೆ ಸಂಬಂಧಪಟ್ಟಂಗೆ ಆ ಥರ ಜನಪದ ಸಾಹಿತ್ಯ ಭಾರಿ ದೊಡ್ಡದು. ಪಾರಿಜಾತ ಅಂತೇಳಿ ಆಂಜನೇಯನಿಗೆ ಭಾರಿ ಪ್ರಿಯವಾದವು, ಇದನ್ನು ಮಾಡಿಸ್ತಾರೆ. ಇದು ತುಂಬಾ ಚೆನ್ನಾಗಿರುತ್ತೆ ಸರ್. ಸ್ವೀಟ್ ವಿಳ್ಯದೆಲೆ ಅಂತ ಸಿಹಿ ಇದು. ಇಲ್ಲಿದೆಯಲ್ಲ ಇದು ನೋಡಿ, ವೀಳ್ಯದೆಲೆ ಎಷ್ಟು ಚಿಕ್ಕದಿದೆ ನೋಡಿ. ಇದು ಅದನ್ನ ಬಾಯಿ ಹಾಕೊಂಡು ಇರಿ ಸರ್, ಟೇಸ್ಟ್ ಹೆಂಗಿದೆ ನೋಡಿ. ಇದು ವೀಳ್ಯದೆಲೆ ಒಂಥರ ಸ್ವೀಟ್ ಇದೆ. ಸ್ವೀಟ್ ಸ್ವೀಟ್ ಸಿಹಿ ವಿಳ್ಯದೆಲೆ ಅಂತ. ಸಿಹಿ ಹೆಂಗಿದೆ ನೋಡಿ, ಅದು ಸಿಹಿ ಅಂದ್ರೆ ಸಿಹಿ ಸರ್. ಸಿಹಿ ವೆರಿ ಸ್ವೀಟ್. ಪಲಾವ್ ಇಲ್ಲಿದೆಯಲ್ಲ ಬಿರಿಯಾನಿಗೆ ಪಲಾವ್ಗೆ ಇದನ್ನ ಬಳಸ್ತಾರೆ. ಮಾತ್ರ ಚಂದ. ಗಮ್ ಅನ್ನತ್ತೆ ಇದಂತೂ ನೋಡಿ, ಪಲಾವ್ ಎಲೆ ಗಮ್ ಅನ್ನತ್ತೆ. ಮಹೇಶ್ ಸರ್ ಮನೆಯವರು ಇಲ್ಲಿ ನೋಡಿ, ಮಹೇಶ್ ಸರ್ದು ಬಂದಿರೋ ಸನ್ಮಾನಗಳು, ಬಿರುದುಗಳು. ತೋಟದ ಮನೆ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಇಲ್ಲೆಲ್ಲ ಇದಾವೆ. ಸರ್ ನೀವು ಎಷ್ಟು ಬುಕ್ಸ್ ಅನ್ನ ಬರೆದಿದ್ದೀರಿ ಸರ್? ನಮ್ಮ ಬುಕ್ಸ್ ನಮ್ದೊಂದು 7-8 ಟೈಟ್ಲ್ ಬಂದಿದೆ ಈಗ. ನಮಗೆ ಇದೊಂದು ಬೇಕಾದ್ರೆ ನೋಡಿ, ಇದು ನಮಗೆ ಮೊನ್ನೆ 60 ವರ್ಷ ತುಂಬಿದಾಗ ಎಲ್ಲ ಹಿರಿಯರು ಸೇರಿ ಹಳ್ಳಿ ವಜ್ರ ಅಂತೇಳಿ ನಮ್ಮೊಂದು ಅಭಿನಂದನಾ ಗ್ರಂಥ ನಿಮಗೆ ಮಾಡಿಕೊಟ್ರು. ನಮಗೆ ಮಾಡಿಕೊಟ್ರು. ಬರೀ ಅದ್ಭುತವಾದ ನೋಡ್ಬೋದು ನೀವು. ನಿಮ್ಮದು ಅದಾದ್ಮೇಲೆ ನಾವು ಬರೆದಿರ್ತಕ್ಕಂಥ ಅಡ್ಡಮಳೆ ಅಂತೇಳಿ ಲೇಖನಗಳ ಸಂಗ್ರಹ, ಇದು ಒಂದು ನನ್ನ ಪುಸ್ತಕನೇ. ಇನ್ನು ಮಹೇಶ್ವರ ವಚನಗಳು ಅಂತೇಳಿ ವಚನ ಸಾಹಿತ್ಯ ಮೇಲೆ ಬರೆದಿದ್ದಾರೆ. ಜೋಕಿ ಅಂತೇಳಿ ಒಂದು ಕವನ ಸಂಕಲನ ಅಂತಕ್ಕಂಥದ್ದು. ಏಷ್ ನರ್ತನ ಸಾಹಿತ್ಯ ದರ್ಶನ ಅಂತೇಳಿ ಒಂದು ಚಿಂತನ ಕೃತಿ ಅಂತಕ್ಕಂಥದ್ದು. ಆಮೇಲೆ ಮೈನ್ ಒಂದು ಅಂಕಣ ಅಂತೇಳಿ ಮುತ್ತಂತ ಮಾತು ಅಂತೇಳಿ ಒಂದು ಅಂಕಣ. ಎಲ್ಲ ಲೋಕಲ್ ಪೇಪರ್ಗೆ ಎಲ್ಲ ಇಲ್ಲಿ ಮಲ್ನಾಡು ಹೆಸರಿ ಅಂತ ಒಂದು ಪೇಪರ್ ಇದೆ, ಜೀವನಾಡಿ ಅಂತ ಒಂದು ಪತ್ರ, ಈನಾಡು ಅಂತ ಒಂದು ಪೇಪರ್ ಇದೆ. ಎಲ್ಲಕ್ಕೂ ಅಂಕಣಗಳು ಕಳಿಸ್ತಾ ಇರ್ತೀನಿ. ಒಂದು ಅಂಕಣಕಾರ ಖುಷಿ. ಫೈಲ್ ನೋಡಿ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಏನು ಅಂತ ಯೋಚನೆ ಮಾಡಿಲ್ಲ, ಗೆಸ್ ಮಾಡಿ. ಇದು ನಾನೇನೋ ನಿಮ್ಮ ಬಿಸ್ನೆಸ್ ಫೈಲ್ ಎಲ್ಲ ಬಿಸ್ನೆಸ್ಸರು, ಬಾಕಿಯರು, ಲಾಯರ್ಸ್ನರು, ಕಕ್ಷಿದಾರರು ಈ ತರ ಫೈಲ್ ಇಟ್ಟಣ ಸಹಜ ಅಲ್ವಾ. ನಂದು ಕೃಷಿಕಾಗಿ ಒಬ್ಬ ಸಾಹಿತ್ಯ ಇಂಥದೊಂದು ಫೈಲ್ ಮೇಂಟೈನ್ ಮಾಡೀನಿ. ಆರ್ಟಿಕಲ್ಸ್ ಅಲ್ಲ, ಆರ್ಟಿಕಲ್ಸ್ ಅಲ್ಲ. ಇದೊಂದು ಸ್ಪೆಷಲ್ ಏನಪ್ಪಾ ಅಂದ್ರೆ, ನಾನು ಒಬ್ಬ ಅರೇಟರ್ ಆಗಿ, ಪ್ರವಚನಕಾರ ಆಗಿ ಉಪನ್ಯಾಸಕ್ಕೆ ಅಧಿಕೃತವಾದ ಅತಿಥಿಯಾಗಿ ಕಾಲಿಟ್ಟಿದ್ದು 1983ನೇ ಇಸ್ವಿ. ಇನ್ ದಿ ಸೆನ್ಸ್ ನಿಮ್ಮ ಹೇಳ್ತೀನಿ, ಇಯರ್ ವೈಸ್ ಇದೆ. ಅಂದ್ರೆ ನನ್ನನ್ನ ಇನ್ವಿಟೇಷನ್ಗೆ ಹಾಕ್ಸಿ ನೀವು ಭಾಷಣ ಮಾಡಕ್ ಬರ್ಬೇಕು ಅಂತ ಕರೆದಂತ 83ರಿಂದ ಇಲ್ಲಿವರೆಗೆ ಇರ್ತಕ್ಕಂಥ ಎಲ್ಲ ಇನ್ವಿಟೇಷನ್ಗಳನ್ನು ಫೈಲ್ ಮಾಡಿ ಒಂದು 3,000. ಒಂದು ಉದಾಹರಣೆ ಕೊಡ್ತೀನಿ. ಇಲ್ಲಿ ಬನ್ನಿ, ನೀವು ಹತ್ರ ಹಿಡಿತೀರಾ, ಇಲ್ಲಿ ಯಾವ್ದೋ ಒಂದು 2011 ಅಂತಿದೆ, 2003 ಇದೆ, 2004 ಇದೆ, 2002 ಇದೆ. 85ರಿಂದ ಒಂದು 19 ಸಣ್ಣ ಪ್ರಮಾಣದ ಇನ್ವಿಟೇಷನ್ಸ್. ಅದಾದ್ಮೇಲೆ ಈಗ ಜಾಸ್ತಿ ಆಗ್ತವೆ. ಉದಾಹರಣೆ ಯಾವ್ದು ಅಂತ ನೋಡಿ, 2006, 9 ಒಂದು 20 ವರ್ಷ ಇದು ಫೈಲ್ ತೆಗೆದ್ಬಿಟ್ರೆ ನೀವು ಬನ್ನಿ. ಬಹುಶಃ ನಿಮ್ಮ ಹುಬ್ಳಿಗೆ ಬಂದಿದ್ರೆ ಅವ್ರ ಮನೇಲಿ ಇರಲ್ಲ ಫೈಲ್, ಇದು ನನ್ನ ಮನೇಲಿ ಇರುತ್ತೆ. ನೋಡಿ, ಉದಾಹರಣೆ ಬಸು ಕೇಂದ್ರ ಬೀದರ್ಗೆ ಬಂದಿನಿ, ಇದು 2009ನೇ ಇಸ್ವಿನಲ್ಲಿ. ಇಲ್ಲಿ ನಾನು ಚಟ್ನಳ್ಳಿ ಮಹೇಶ ಚೀಫ್ ಗೆಸ್ಟ್ ಆಗಿ ಹೋಗಿದ್ದೀನಿ ಸರ್. ಇದು ಅವರ ಇನ್ವಿಟೇಷನ್ ಇರಲ್ಲ. ತಾಲೂಕು ಕನ್ನಡ ಸಾಹಿತ್ಯ ಬೀದರ್, ಅಲ್ಲಿ ಸಾಹಿತ್ಯ ಸಂಭ್ರಮ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ರು. ಇಲ್ಲಿ ನಾವೆಲ್ಲ ನಮ್ಮ ಸುರೇಶ್ ಚಟ್ನಳ್ಳಿ, ಇಲ್ಲಿ ಮಹೇಶ್ ಚಟ್ನಳ್ಳಿ ನನ್ನೇ ಉದ್ಘಾಟನೆ. ಈ ತರ ಬೀದರ್ ಯಾವ ಇಡೀ ನಮ್ಮ ಕರ್ನಾಟಕ. ಇದು ಸಂಜೀವನಮ್ಮ ಮಹಿಳಾ ಮಂಡಳಿ, ತಾಲೂಕು ಮಂಡಳಿ, ಇದ್ಯಾವುದೋ ಮೂಡಿಗೆರೆ ಒಂದು ಕಾರ್ಯಕ್ರಮ ಆಗಿದೆ, ಇದ್ರಲ್ಲಿ ನಾನು ಚೀಫ್ ಗೆಸ್ಟ್ ಆಗಿರ್ತೀನಿ. ಇವೆಲ್ಲವೂ ಇವು ಇಯರ್ ವೈಸ್. ಶರಣ ಚನ್ನಬಸಪ್ಪನವರು ಶಿವಾನಂದ ಸರ್ವಶರಣ ಸಮ್ಮೇಳನ ಎಸ್ ಕಲ್ಲಳ್ಳಿ, ಅರಸೀಕೆರೆ ತಾಲೂಕು. ಇದು ವೀರಶೈವ ಲಿಂಗಾಯತ ಸಮಾಜ ಒಂದು ಅವಲೋಕನ ವಿಚಾರ ಸಂಕಿರಣ ಮಲೆಮಹದೇಶ್ವರ ಭಟ್ರಲ್ಲಿ ಆಗಿರುತ್ತೆ, ಅದರಲ್ಲಿ ನಾನು ಇರ್ತೀನಿ. ಯಾವುದೋ ರಥೋತ್ಸವದ ನಾನು ಇರ್ತೀನಿ. ಹಿಂಗೆ ನೀವು ಏನು ಆಶ್ಚರ್ಯ ಅಂದ್ರೆ, ನಮಗೆ ಒಂದು ಸರಿ ಸರ್ಪ್ರೈಸ್ ಇಷ್ಟು ಕಾರ್ಯಕ್ರಮ ಇದು ಸರ್. ಎಷ್ಟು ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡಿರೋ ಫೈಲ್ ಇಟ್ಬಿಟ್ಟಿದ್ರಲ್ಲ ಸರ್. ಇದು ನೋಡಿ, ಸುಮ್ಮನೆ ಇದು ನೋಡಿ, ಇದು 2015 ಉದಾಹರಣೆ ತೆಗೆದ 2015 ಇಲ್ಲಿ 2022, ಇದು 24ರದ್ದು, ಇದು ಹೋದ ವರ್ಷದ್ದು, ಈ ವರ್ಷದ ಅಲ್ಲಿ ಸ್ಟಾರ್ಟ್ ಆಯ್ತವೆ. ಮಹೇಶ್ ಸರ್ ಮನೇಲಿ ಇನ್ನೊಂದು ವಿಶೇಷ ಏನಂತಂದ್ರೆ, ಅವರು ಎಷ್ಟೊಂದು ಟ್ರೆಡಿಷನಲ್ ಇನ್ನ ಉಳಿಸ್ಕೊಂಡಿದ್ದಾರೆ ಅಂತಂದ್ರೆ, ಅಡಿಗೆ ಮಾಡೋ ಪಾತ್ರೆಗಳು, ಮಡಿಕೆ ಪಾತ್ರೆ ಪೂಜೆ ಮಾಡ್ತೀರಾ ಅದಕ್ಕೆ? ಇಲ್ಲ, ವಿಭೂತಿ ಧರಿಸಿ ಇಡ್ತಾರೆ. ಓಕೆ, ಅದೇನ್ ಈಗ ಮೊದ್ಲೆಲ್ಲ ಹಳೆ ಕಾಲದಲ್ಲಿ ಹಂಗೆ ತಾನೇ ಮಾಡ್ತಿದ್ದು, ಪಾತ್ರೆಗೆ ಏನು ವಿಭೂತಿ ಬೆಳೆದು ಅದನ್ನ ಗೌರವದಿಂದ ಕಾಣ್ಕೊಂಡು. ವಿಭೂತಿ ಮಹತ್ವ ಏನಪ್ಪಾ ಅಂದ್ರೆ, ಈಗ ಒಂದು ಇದ್ರ ತುಂಬಾ ಒಂದು ಮುದ್ದೆ ಇದೆ, ಅನ್ನ ಇದೆ, ಸಾಂಬಾರ್ ಇದೆ ಅಂದ್ರೆ, ಅದು ಪರಿಪಕ್ವವಾದಂತ ಮೃಷ್ಟಾನ್ನದಿಂದ ತುಂಬಿದೆ ಅಂತ ಅದರ ಅರ್ಥ. ವಿಭೂತಿ ಅರ್ಥ ಏನಪ್ಪಾ ಅಂದ್ರೆ, ಅದು ಪರಿಪಕ್ವವಾದಂತ ಮೃಷ್ಟಾನ್ನದಿಂದ ತುಂಬಿದೆ. ಹಂಗೆ ನಾವು ಹಣೆಗೆ ಧರಿಸ್ತೀವಲ್ಲ, ಅದರ ಅರ್ಥ ಏನಪ್ಪಾ ಅಂದ್ರೆ, ನಮ್ಮ ತಲೆನೂ ಸಮೇತ ಸದ್ವಿವೇಕದಿಂದ ತುಂಬಿದೆ. ಅದರ ಅರ್ಥವೇ ವಿಭೂತಿ. ವಿಭೂತಿ ಸುಮ್ಮನೆ ಧರಿಸೋದಲ್ಲ, ಅದು ಊಟ ಇದೆ ಅಂತ ಗೊತ್ತಾಗಲ್ಲ. ವಿಭೂತಿ ಮಹತ್ವ ಏನಪ್ಪಾ ಅಂದ್ರೆ, ನಮ್ಮ ವಿವೇಕ ಪರಿಶುದ್ಧವಾಗಿದೆ, ಅದರ ಪರಿಪೂರ್ಣತೆಯ ಪ್ರತೀಕ. ಹಂಗೆ ದರ್ಶಿಂತ ಹಂಗೆ ನಮ್ಮಲ್ಲಿ ಹಳೆ ಸಂಪ್ರದಾಯದಲ್ಲಿ ಅಡಿಗೆ ಆದ ತಕ್ಷಣ ಅದನ್ನ ತುಂಬಿಟ್ಟು ಒಂದು ವಿಭೂತಿ ಬೆಳಿತಾರೆ. ಎಷ್ಟೋ ಜನ ನಾವು ವಿಭೂತಿ ಹಚ್ಕೋತೀವಿ, ಗೊತ್ತಿರ್ಲಿಲ್ಲ ಯಾಕೆ ವಿಭೂತಿ ಹಚ್ಬೇಕು ಅನ್ನೋದು. ಸರ್ ತುಂಬಾ ಅದ್ಭುತವಾಗಿ ತಾತ್ವಿಕವಾಗಿ, ಆಧ್ಯಾತ್ಮಿಕವಾಗಿ ಅದು ತ್ರಿಕರಣ ಶುದ್ಧಿಯ ಸಂಕೇತ. ತನು ಮನ ಧನ. ಇದು ಉಚ್ಚಳ್ಳು ಅಂತ ಕರೀತಾರೆ. ಅದು ಉಚ್ಚಳ್ಳಿಂದಲೇ ಮಾಡೋದು. ಅದು ಕುಟ್ಟಂಡಿ ಗುರಳ್ಳು ಅಂತ. ಇದನ್ನ ಕೇಳಿರ್ತೀರಿ ಸರ್. ಏನ್ ಸರ್ ಇದು? ಕೊಚ್ಚಂಡಿ ಅಂತ. ಕೊಚ್ಚಂಡಿ ಅಂತೇಳಿ
ಹಸಿರುಮೆಣಸಿನಕಾಯಿ ಸೀಸನ್ ನಲ್ಲಿ, ಹುಣಸೆಕಾಯಿ ಸೀಸನ್ ನಲ್ಲಿ ಮಾಡ್ತಕ್ಕಂಥ ವಿಶೇಷವಾದಂತ ನಂಚಿಕೆ ಅದು. ಹಾ. ಇನ್ಸ್ಟೆಡ್ ಆಫ್ ಪಿಕಲ್, ಉಪ್ಪಿನಕಾಯಿನ ಬದಲಾಗಿ ಇದನ್ನ ಒಂದ್ಸರಿ ಸೌದ್ ನೋಡಿ ಬಾಯಿಗೆ ಅದು ಹೆಂಗಿರುತ್ತೆ ಅಂತ ಹೇಳಿ ಸರ್. ಸುಮ್ಮನೆ ಅದರ ಅದು ಆ ಕಡೆ ನಮ್ಮ ನಾಟಿ ಹಸುವಿನ ಬೆಣ್ಣೆ ಅದು. ನಿಮ್ಮ ಹಸುಗಳದ್ದೇ ನಮ್ಮ ಹಸುವಿನ ಬೆಣ್ಣೆ ಬೆಣ್ಣೆ. ಸರ್. ಇದು ನಮ್ಮ ಗ್ರಾಮ್ಯ ಭಾಷೆಯಲ್ಲಿ ರಾಗಿ ಕೀಲ್ಸ ಅಂತೀವಿ. ಹಾ. ಇದು ರಾಗಿ ಸರಿ. ಇದು ರಾಗಿನೇ ಮಾಡ್ತೀವಿ ಅಂದ್ರೆ ಸರ್ ನೆನೆ ಹಾಕಿರ್ತೀವಿ ಸರ್. ಇದು ತೆಂಗಿನಕಾಯಿ ಸರ್. ಇದು ತೆಂಗಿನಕಾಯಿ ಹಾಲ್ನ ಈಗ ತೆಗಿತಾ ತೆಂಗಿನಕಾಯಿ ಇದ್ದೀವಿ. ಹಾಲನ್ನ ತೆಗಿತಾ ಇದೆ ಸರ್. ನೋಡಿ ಬೆಲ್ಲನ ಪಾಕ ಮಾಡ್ತಾ ಇದಾರೆ. ಇದು ಕೂಡ ಆ ಬೆಲ್ಲದ ಅರೋಮ. ಸರ್ ಇದು ಏನ್ ಹಾಕ್ತಿದ್ದೀರಾ ಸರ್ ಮತ್ತೆ ಇದಕ್ಕೆ? ಒಲೆದು ಹಾ. ಅದು ಸಾಂಪ್ರದಾಯಿಕವಾದಂತ ಮೆಥಡ್. ಇದನ್ನ ತಗೊಂಡ್ರೆ ಹಾಕಿ ತಿರುತಾನೆ ಇರ್ಬೇಕು. ಈಗ ಅದು ರೆಡಿ ಆಗೋ ತನಕ ಅವನ್ನ ತಿರುತಾ ಇದ್ರು ಅವ್ರು ಕಂಟಿನ್ಯೂಸ್ ಆಗಿ. ಈಗ ಒಂದ್ ಹದಕ್ ಬಂದಿದೆ ನೋಡಿ ಅಲ್ಲಿ 100% ಇಲ್ಲಿ ಹಾಕ್ತಾರೆ. ಎಸ್. ಬಿಸಿ ಬಿಸಿ ರಾಗಿ. ನೀವೇನಂತೀರ ಸರ್? ನಾವು ಹಾಲ್ ಬಾಯಿ ಅಂತೀವಿ. ರಾಗಿ ಕೀಲ್ಸ. ರಾಗಿ ಕೀಲ್ಸ, ಹಾಲ್ ಬಾಯಿ.